ಎಲ್ಲರಿಗೂ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್. ಸೊ ನೋಡಿ, ಒಂದ್ ಸತಿ ಗುಡ್ ಮಾರ್ನಿಂಗ್ ಹೇಳಿದ್ರೆ ನನಗೆ 91 ಗುಡ್ ಮಾರ್ನಿಂಗ್ ಬಂತು. ಸೊ ಇನ್ನು ಯಾರ್ಯಾರೆಲ್ಲ ಹೇಳಿಲ್ಲ, ನೀವು ಹಾಸಿಗೆ ಬಿಟ್ಟು ಹೇಳಿಲ್ಲ ಅಂತ ಅರ್ಥ. ಯಾಕಂದ್ರೆ ನಿನ್ನೆ ಫಂಕ್ಷನ್ ಅಷ್ಟೊಂದ್ ಚೆನ್ನಾಗಿತ್ತು, ಅದನ್ನ ಕೇಳ್ಸ್ಕೊಂಡ್ ಎನರ್ಜಿ ಆಗಿರ್ತೀವಿ. ಸೊ ನೋಡಿ, ಯಾರು ಫೋನ್ ಮುಟ್ಟಕ್ ಹೋಗ್ಬೇಡಿ. ಒಂದ್ ಸೈಡ್ ಒಂದ್ ಕಡೆ ಫೋನ್ ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ, ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ರು ಫ್ರೀ ಇರ್ತೀವಲ್ಲ, ಮಕ್ಳೆಲ್ಲ ಮನೇಲಿ ಇರ್ತಾರೆ, ಯಾವ್ದೇ ಸ್ಕೂಲಿಗೆ ಕಳ್ಸಂಗಿರಲ್ಲ, ಮತ್ತೆ ಗಂಡನೆಲ್ಲ ಡ್ಯೂಟಿ ರಜಾ, ಸಂಡೇ ಆರಾಮಾಗಿ ಕೆಲ್ಸ ಮಾಡ್ಕೊಳನಂತ. ಆಮೇಲೆ ನಿಧಾನಕ್ಕ 1 ಅವರ್ ನೀವು ಟೈಮ್ ಕೊಡಿ. ಏನಕ್ಕಪ್ಪ ಅಂದ್ರೆ ನಿಮಿಗೋಸ್ಕರ. ಇಲ್ಲಿ ನನಗೋಸ್ಕರ ಅಲ್ಲ, ವೀರೇಶರಿಗೋಸ್ಕರ ಅಲ್ಲ, ಯಾರಿಗೋಸ್ಕರ ಅಲ್ಲ, ನಿಮ್ಮನ್ ಚೆನ್ನಾಗ್ ಮಾಡಕ್ಕೋಸ್ಕರನೇ ಇಲ್ಲಿ 1 ಅವರ್ ನಿಮಿಗೋಸ್ಕರನೇ ನೀವು ಟೈಮ್ ಕೊಡಿ. ಸೊ 24 ಗಂಟೆ ಇದೆ, 24 ಗಂಟೆಯಲ್ಲಿ 1 ತಾಸು ನಾವು ಟೈಮ್ ಕೊಟ್ರೆ ಬಾಡಿನ ಫಿಟ್ ಅಂಡ್ ಫೈನ್ ಆಗಿ ನೋಡ್ಕೋಬಹುದು. ಸೊ ನಮ್ಗೆಲ್ಲ ಗೊತ್ತಿದೆ, ಹೊರಗಡೆ ನಮ್ದು ಇವಾಗ ಆಸ್ತಿ ಎಲ್ಲಿದೆ, ನಮ್ ಮನೆ ಎಲ್ಲಿದೆ, ಆ ಊರಾಗ ಒಂದ್ ಮನೆ ಐತಿ, ಈ ಊರಾಗ ಒಂದ್ ಮನೆ ಐತಿ, ಮತ್ತೆ ಅಲ್ಲಿ 1-2 ಎಕರೆ ಆಸ್ತಿ ಐತಿ, ಇಲ್ಲೊಂದ್ 10 ಎಕರೆ ಆಸ್ತಿ ಐತಿ ಅಂತೀವಿ, ಹೌದಾ? ಆ ಆಸ್ತಿ ನೋಡ್ಕೊಳಕ್ಕೆ ನಾವ್ ಚೆನ್ನಾಗಿರ್ಬೇಕಲ್ಲ, ನಮ್ ಬಾಡಿ ಚೆನ್ನಾಗಿರ್ಬೇಕಲ್ಲ. ನಮ್ ಬಾಡಿನ ಆಸ್ತಿ ತರ ಮಾಡ್ಕೊಂಡ್ಬಿಟ್ರೆ ಯಾವ ಆಸ್ತಿನೂ ನೋಡ್ಕೊಳಂಗಿಲ್ಲ, ಅದೇ ನಮ್ಮನ್ನ ನೋಡ್ಕೊಂಡ್ಬಿಡ್ತತೆ. ಆ ತರ ಚೆನ್ನಾಗಿರ್ಬೇಕಂದ್ರೆ ನಾವ್ ಫಸ್ಟ್ ನಮ್ ಬಾಡಿಯಲ್ಲಿರ್ತಕ್ಕಂತ ಆಸ್ತಿಗಳು ಏನೇನ್ ಒಳಗಡೆ ಆಸ್ತಿ ಇದಾವೆ, ಎಷ್ಟೊಂದು ಬೆಲೆ ಬಾಳಂತ ಆಸ್ತಿ ಇದಾವೆ, ಅವನ್ನೆಲ್ಲ ನೋಡ್ಕೊಳಕ್ಕೆ ಎಲ್ಲರೂ ರೆಡಿ ಇದ್ದೀರಾ? ಐ ಯು ರೆಡಿ? ಆಟ್ ಕೊಡ್ರಿ. ಆಟ್ ಕೊಟ್ಟಿಲ್ಲ ಅಂದ್ರೆ ನಂಗೆ ಗೊತ್ತಾಗದೆ ಹೆಂಗ ರೆಡಿ ಇದಾರ, ಇವ್ರಿನ ಮಲ್ಕೊಂಡಿದಾರ, ಹೌದಲ್ಲ? ಎಲ್ಲರೂ ಆಟ್ ಕೊಡ್ತಿದಾರೆ. ಸೊ ಇನ್ನ ತುಂಬಾ ಜನ ಎಕ್ಸರ್ಸೈಸ್ ಮಾಡಿಲ್ಲ, ಮತ್ತೆ ಇನ್ನು ಎದ್ದು ಇಲ್ಲ, ಸ್ನಾನನೂ ಮಾಡಿಲ್ಲ. ಪರವಾಗಿಲ್ಲ, ನಮ್ಮ ಕ್ಲಾಸ್ ಅಲ್ಲಿ ಎಲ್ಲಾದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಹಿಂಗೇ ಬರ್ಬೇಕು, ಹಿಂಗೇ ಇಲ್ಲ ಅಂತ ರೂಲ್ಸ್ ಏನಿಲ್ಲಲ್ಲ. ಹಾಗೆ 1 ತಾಸು ನಿಮಗೋಸ್ಕರ ನೀವು ಫೋನನ್ನ ಒಂದ್ ಸೈಡ್ ಇಟ್ಬಿಡಿ, ಅದನ್ನ ಮುಟ್ಟಕ್ ಹೋಗ್ಬೇಡಿ. ಸೊ ಯಾಕಂದ್ರೆ ನಾನು ಹೇಳ್ತೀನಿ, ನನ್ನ ಹೆಸರು ಮಂಜುಳಾ ಅಂತ. ನಾನು ಈ ಗ್ರೂಪಿಗೆ ಬಂದ್ಬಿಟ್ಟು 2 ವರ್ಷ 3 ತಿಂಗಳಾಗಿದೆ. ಸೊ 2 ವರ್ಷ 3 ತಿಂಗಳಿಂದ ನನಗೆ ಫಸ್ಟ್ ಟೈಮ್ ಅಪ್ರೆಶ್ ಕುಡ್ದಾಗ ಏನೋ ಒಂದು ಎನರ್ಜಿ ಅನಿಸ್ತು, ಟೀ ಕುಡಿಬೇಕು ಅನ್ಸಿಲ್ಲ. ಅದಕ್ಕೋಸ್ಕರ ಇದನ್ನ ನಾನು ಶೇಕ್ ಕಂಟಿನ್ಯೂ ಮಾಡಿದ್ದು. ಬೆಳಿಗ್ಗೆ ಟೀ ಬಿಸ್ಕೆಟ್ ಅಂದ್ರೆ ಸಿಕ್ಕಾಪಟ್ಟೆ ತಿಂತಿದ್ದೆ. 1 ಪ್ಯಾಕೆಟ್ ತಿನ್ನಕ್ ಕುತ್ಕೊಂಡ್ರೆ ಅಷ್ಟು ಪ್ಯಾಕೆಟೇ ಖಾಲಿ ಮಾಡ್ತಿದ್ದೆ, ಮತ್ತೆ ಇನ್ನು ಎದ್ದಳಕ್ಕೆ ಆಗ್ತಿದ್ದಿಲ್ಲ, ಮತ್ತೆ ಮಕ್ಳಿಗೆ ಏನು ಕೆಲಸ ಮಾಡಕ್ ಆಗ್ತಿದ್ದಿಲ್ಲ. ಈ ತರ ಪರಿಸ್ಥಿತಿ. ಅಂದ್ರೆ ಯಾಕೆ ಈ ತರ ಪರಿಸ್ಥಿತಿ ಆತಂತಂದ್ರೆ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ನನ್ ಬಾಡಿ ಇವಾಗ ನೋಡಕ್ಕೆ ಜೂಮ್ ಅಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದೀನಿ, ನನಗ್ ಗೊತ್ತು. ಯಾಕಂದ್ರೆ ನನ್ನನ್ನ ನಾನ್ ನೋಡ್ಕೊಳಕತ್ತೀನಿ, ನಾನ್ ಚೆನ್ನಾಗ್ ಕಾಣಕತ್ತೀನಿ ಅಂತ. ಬಿಫೋರ್ ನನ್ನ ನೋಡಿದ್ರೆ, ಆ ಬಿಫೋರ್ ಫೋಟೋ ನೋಡಿದ್ರೆ ಸಿಕ್ಕಾಪಟ್ಟೆ ನಗು ಬರ್ತತೆ, ಮತ್ತೆ ಟೆನ್ಷನ್ ಆಗ್ತದೆ ನನಗೆ. ಅಯ್ಯಯ್ಯಮ್ಮ, ಎಷ್ಟು ಹಿಂಗಿದ್ದೆ, ಹೆಂಗ್ ಆಗೋಗ್ಬಿಡ್ತಿದ್ದೆಲ್ಲಪ್ಪ, ಈ ಸಿಕ್ಕಿಲ್ಲ ಅಂದಿದ್ರೆ ಹೆಂಗ್ ಆಗೋಗ್ಬಿಡ್ತಿದ್ದೆ. ಈ ಬಾಡಿ ಒಳಗಡೆಯಿಂದ ಒಂದು ಮೂರ್ತಿ ಹೆಂಗ್ ರೆಡಿ ಆಯ್ತು, ಆಶ್ಚರ್ಯ ಆಗ್ತತೆ ನಿಜವಾಗ್ಲು. ಅದಕ್ಕೋಸ್ಕರ ಹೇಳೋದು, ಕೋಚ್ ಬಂದ್ಬಿಟ್ಟು ನಿಮ್ ಮನೆಗೆ ಬಾಡಿ ಫಾರ್ಮ್ ಮಾಡಿ ಕೊಟ್ಟಿರ್ತಾರಲ್ಲ, ಎಲ್ಲರೂ ಫಾರಂ ಇಟ್ಕೊಳ್ರಿ. ಯಾಕಂದ್ರೆ ಗೊತ್ತಿಲ್ಲ, ನಿಮ್ ಆಸ್ತಿ ಪತ್ರಗಳು ಎಲ್ಲೆಲ್ಲ ಭದ್ರವಾಗಿ ಬಚ್ಚಿಟ್ಬಿಟ್ಟಿರ್ತೀರಿ. ಆ ಬಾಡಿ ಫಾರ್ಮ್ ಮಾತ್ರ ಕೋಚ್ ಬಂದು 15 ದಿನಕ್ಕ ವಾರಕ್ಕ ಚೆಕ್ ಮಾಡೋದ್ರಿಂದ ಅದನ್ನ ಜೋಪಾನವಾಗಿ ಇಟ್ಕೊಂತೀವಿ, ನಮ್ ಕಣ್ಣಿಗೆ ಕಾಣ ಪ್ಲೇಸ್ ಅಲ್ಲಿ ಇಟ್ಕೊಂಡಿರ್ತೀವಿ. ಅದಕ್ಕೋಸ್ಕರ ಯಾರನ್ನು ಮಿಸ್ ಮಾಡ್ದೆ ಎಲ್ರು ನಿಮ್ ಬಾಡಿ ಫಾರ್ಮ್ ನ ಕೈಯಾಗಿ ಇಟ್ಕೊಳ್ಳಿ. ನಮ್ಮದು ಆಸ್ತಿ ಅಂದ್ರೆ ಒಳಗಡೆ ಯಾವ ತರ ಇದ್ರೆ ನೋಡಿ, ಒಳಗಡೆದು ಗೊತ್ತಾಗಲ್ಲ. ಅಂದ್ರೆ ನಾವ್ ಹೊರಗಡೆ ಹೋಗಿರ್ತೀವಿ, ಜಸ್ಟ್ ಒಂದ್ ತೂಕ ಮಾಡ್ತೀವಿ, ನನಗ್ ಗೊತ್ತಿದ್ದೇ ಇಲ್ಲ ರೀ ಫಸ್ಟ್ ಇದು ಒಂದು ಫ್ಯಾಟ್ ಈ ತರ ಎಲ್ಲ ಚೆಕ್ ಮಾಡೋ ಮಿಷಿನ್ ಒಳಗಡೆ ಈ ತರ ಚೆಕ್ ಮಾಡಿ ಹಿಂಗಾದ್ರೆ ಹಿಂಗ ಆಗ್ತದ ಅಂತ ಗೊತ್ತೇ ಇದ್ದಿಲ್ಲ. ಸೊ ಈ ಗ್ರೂಪಿ ಬಂದ್ಮೇಲೆನೆ ಗೊತ್ತಾಗಿದ್ ನನ್ಗೆ. ಅಯ್ಯೋ, ನಾನ್ ಅಲ್ಲಿ ₹1 ಕಾಯಿನ್ ಇರ್ತಿತ್ತು, ಹಾಕ್ಬಿಟ್ಟು ನಿಂತ್ಕೊಂಡ್ಬಿಡೋದು, ತೂಕ ಚೆಕ್ ಮಾಡ್ತತ. ಇಲ್ಲಾಂದ್ರೆ ಏನೋ ಎಲ್ಲೇನೋ ಹೋಗಿರ್ತೀವಲ್ಲ, ಅಲ್ಲಿ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಿರ್ತೀವಿ, ಕ್ಯೂರಿಯಾಸಿಟಿ ಇರ್ತತೆ, ನಾನ್ ಎಷ್ಟಿದೀನಿ ತಡಿ ಅಂತ. ಏನ್ ಮಾಡಕ್ಕಾಗಲ್ಲ, ತೂಕದ ಮೇಲೆ ನಿಂತ್ಕೊಂತೀವಿ, ಅಪ್ಪೋ ಇಷ್ಟೊಂದು ಕೆಜಿ ದಪ್ಪ ಆಗ್ಬಿಟ್ಟಿನ ನಾನು, ಮತ್ತ ಅದ್ನ ಅಲ್ಲೇ ಬಿಟ್ಟು ಬಂದ್ಬಿಡ್ತೀವಿ. 5 ನಿಮಿಷಕ್ಕೆ ಅಲ್ಲೇ ಬಿಟ್ಟು ಬಂದ್ಬಿಡ್ತೀವಿ ಅದನ್ನ. ನಾನ್ ಇಷ್ಟು ದಪ್ಪ ಆಗಿನಲ್ಲ, ಇದನ್ನ ಹೆಂಗ ಕಮ್ಮಿ ಮಾಡ್ಕೋಬೇಕಂತ 1 ಸೆಕೆಂಡ್ ಯಾರು ಯೋಚನೆ ಮಾಡಲ್ಲ, ಮಾಡೇ ಇಲ್ಲ. ನಾನು ಕೂಡ ಅಷ್ಟೇ. ಯಾಕಂದ್ರೆ ಗೊತ್ತಿಲ್ಲ. ಅಯ್ಯೋ, ನಾನ್ ಅವಾಗ ಇಷ್ಟಿದ್ದೆ, ಇಷ್ಟೊಂದ್ ದಪ್ಪ ಆಗ್ಬಿಟ್ಟಿನಿ. ಯಾವಾಗ ತೂಕ ನಮ್ಮ ಹೈಟಿಗೆ ತಕ್ಕಷ್ಟು ತೂಕ ರೇಸ್ ಆಗ್ತಾನೆ ಇರ್ತತೆ, ಪ್ರಾಬ್ಲಮ್ಸ್ ರೇಸ್ ಆಗ್ತಾನೆ ಇದಾವಂತ ನಮ್ಗೆ ಅರಿವೇ ಇರೋದಿಲ್ಲ. ಯಾಕಂದ್ರೆ ಹೊರಗಡೆ ನಮ್ಗೆ ಯಾರು ಹೇಳ್ಕೊಡಲ್ಲ, ಹಿಂಗ 1 ಕೆಜಿ ತೂಕ ಜಾಸ್ತಿ ಆದ್ರೆ ನಿನ್ ಬಾಡಿ ಒಳಗಡೆ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾವ ಅಂತ. ಅದೇ ನೋಡಿ, ಈ ಗ್ರೂಪ್ ಅಲ್ಲಿ ಇದ್ರೆ, ಈ ಕಮ್ಯುನಿಟಿಯಾಗ ಇದ್ರೆ, ದಿನಾ ಕ್ಲಾಸಿಗೆ ಬಂದ್ರೆ ನಮ್ಮನ್ನ ನಾವ್ ನೋಡ್ಕೊಳೋ ಸೌಭಾಗ್ಯ ಸಿಗ್ತದೆ. ಯಾಕಂದ್ರೆ ಎಷ್ಟು ನಿಜವಾಗ್ಲೂ ಮಿರಾಕಲ್. ಥ್ಯಾಂಕ್ಸ್ ಹೇಳ್ಬೇಕು ವೀರೇಶ್ ಸರ್ಗೆ, ಈ ಜೂಮ್ ಲಿಂಕ್ ಎಲ್ಲ ರೆಡಿ ಮಾಡ್ಕೊಟ್ಟು ನಮ್ಮನ್ನೆಲ್ಲ ಹಿಂಗ್ ಕುಂದ್ರಿಸಿ, ನಿಮ್ಮನ್ನ ನೀವು ನೋಡ್ಕೊಳ್ರಿ.
ನಿಮ್ದು ಏನಂತ ನೋಡ್ಕೊಳ್ರಿ. ನಿಮ್ದು ಆಸ್ತಿ ಎಲ್ಲ ಅದನ್ನೆಲ್ಲ ನಿಮ್ ಮಕ್ಳ ಜೊತೆ ನೀವ್ ಖುಷಿಯಾಗಿರ್ಬೇಕು, ನಿಮ್ ಗಂಡನ್ ಜೊತೆ ನೀವ್ ಖುಷಿಯಾಗಿರ್ಬೇಕಂದ್ರೆ ಫಸ್ಟ್ ನಿಮ್ದು ಇದನ್ನ ನೋಡ್ಕೊಳ್ರಿ ಅಂತ ಹೇಳ್ತಾರ. ಹೌದಲ್ಲ? ನಿಮ್ ಬಾಡಿ ಬಗ್ಗೆ ನೋಡ್ಕೊಳ್ರಿ ಅಂತ ಹೇಳ್ತಾರ. ಸೊ ನಾವ್ ಇದನ್ ಬಿಡ್ತೀವಿ, ಅದನ್ನ ನೋಡಕ್ ಹೋಗ್ತಿವಿ. ಇದನ್ ನೋಡ್ಕೊಂಡ್ರೆ ನಮ್ ಬಾಡಿ ಫಾರ್ಮ್ ಬಗ್ಗೆ ನಾವ್ ಫಸ್ಟ್ ಸ್ಟಡಿ ಮಾಡ್ಕೊಂಡ್ರೆ ಇದು ಏನು, ಇದು ಹೆಂಗ, ನಾರ್ಮಲ್ ಅಂದ್ರೆ ಏನು, ರಿಸ್ಕಿ ಅಂದ್ರೆ ಏನು, ವೆರಿ ರಿಸ್ಕಿ ಅಂದ್ರೆ ಏನು, ಏನಂತ ಫಸ್ಟ್ ನಾವ್ ನೋಡ್ಕೊಂಡ್ರೆ ಆಮೇಲೆ ಮನೆದೆಲ್ಲ ಹೆಂಗ ಸರಿ ಸಮತೋಲನದಲ್ಲಿ ನಡ್ಸಕ್ ಬರ್ತದೆ. ಹೌದಾ? ಇವಾಗ ನಾನು ನಂದು ಬಾಡಿ ಫಾರ್ಮ್ದು ಒಂದು ಫೋಟೋ ಶೇರ್ ಮಾಡ್ತೀನಿ. ಒಂದ್ ಸೆಕೆಂಡ್. ಫೋಟೋ ಶೇರ್ ಮಾಡಿದ್ರೆ ಗೊತ್ತಾಗ್ತದೆ. ನಾನ್ ಫಸ್ಟ್ ಶೇಕ್ ತಗೊಳೋದ್ಕಿಂತ ಮುಂಚೆ ಹೆಂಗಿತ್ತು ನನ್ಗಿದ್ ನೋಡ್ಕೊಳದೇ ಗೊತ್ತಿಲ್ಲ, ಯಾರು ಹೇಳ್ಕೊಟ್ಟಿಲ್ಲ, ಹೊರಗಡೆ ಅದ್ರ ಬಗ್ಗೆನೆ ಮಾತಾಡಂಗಿಲ್ಲ ಬಿಡು. ಯಾವತ್ತು ನೀನ್ ಹಿಂಗ್ ನೋಡ್ಕಂತ ಹೇಳದೇ ಇಲ್ಲ. ನೋಡಿ, ನಾನು 4ನೇ ತಾರೀಕು 7ನೇ ತಿಂಗಳು 2023 ಶೇಕ್ ಸ್ಟಾರ್ಟ್ ಮಾಡಿದ್ದು. ಸೊ ಅವಾಗ ನಂದು ಹೈಟ್ ಬಂದ್ಬಿಟ್ಟು, ಹೈಟ್ ಏನ್ ನನ್ ಚೇಂಜ್ ಆಗಲ್ಲ, ಎಷ್ಟು ಉದ್ದ ಇರ್ತೀವಿ ಅಷ್ಟೇ ಇರ್ತತೆ. ಬಾಡಿ ಯಾವಾಗ ಹಗ್ಲ ಬೆಳಿತಾ ಹೋಗ್ತದೆ, ಸಾಯಂಕಾಲ ಸ್ನಾಕ್ಸ್ ಪಾನಿಪುರಿ ಅಂತೆ, ಗೋಬಿ ಮಂಚೂರಿ ಅಂತೆ ಅವನ್ ತರ್ಸ್ಕೊಂಡ್ ತಿಂತೀವಿ. ಇಲ್ಲ ನಾವು ಮನೆಗೆ ಇದ್ಬಿಟ್ರೆ ಇವತ್ ಮಳೆ ಬಂತು ಮಂಡಕ್ಕಿ ಮಿರ್ಚಿ ಮಾಡ್ಕೊಂಡ್ ತಿಂದ್ಬಿಡಣ, ತಿಂದ್ಬಿಡೋದು. ಮತ್ತೆ ನೈಟ್ ಊಟಕ್ ಸುಮ್ನೆ ಬಿಡ್ತೀವಾ, ಎಲ್ಲಾ ಐಟಮ್ಸ್ ಇಟ್ಕೊಂಡಿರ್ತೀವಿ. ಎಷ್ಟು ಉಪ್ಪಿನಕಾಯಿ ಅಂತೆ, ಹಪ್ಳ ಅಂತೆ, ಸಂಡಿಗೆ ಎಲ್ಲ ಕರ್ಕೊಂಡು ಎಲ್ಲ ಅನ್ನ ಸಾಂಬಾರ್ ಸ್ವೀಟು ಎಷ್ಟು ಐಟಮ್ ಮತ್ತೆ ಅವಾಗ ತಿಂದಿರ್ತೀವಿ. ಬೆಳಿಲಿದ್ದ ಹಿಡಿದು ಒಂದ್ ನೈಟ್ ತನಕ ಎಷ್ಟು ಕ್ಯಾಲೋರಿ ತಿಂದ್ಬಿಡ್ತೀವಿ ನಮಗ್ ಗೊತ್ತೇ ಆಗಲ್ಲ. ಇಲ್ಲಿ ಬಂದ್ಬಿಟ್ಟು ಈ ಕ್ಯಾಲೋರಿ ತಿನ್ನೋದು ಗಂಡ್ಮಕ್ಳು, ಇದಿರೋದು 1475 ಗಂಡ್ಮಕ್ಳು ತಿನ್ಬೇಕು ಅಂತದ್ದು ನಾನೇ ತಿಂದ ಹಾಕ್ಬಿಟ್ಟಿದ್ದೆ. ಸೊ ನನ್ ಕ್ಯಾಲೋರಿ ಎಷ್ಟಿರ್ಬೇಕು ಹೆಣ್ಮಕ್ಳಿಗೆ ನೋಡ್ಕೊಳ್ರಿ ನೀವು. ನನಗೆ ಕಾಣಿಸ್ತಾ ಇಲ್ಲ, ನಾನ್ ಸ್ಕ್ರೀನ್ ಹಾಕೊಂಡ್ಬಿಟ್ಟಿದೀನಿ ಇಲ್ಲಿ, ಬಾಡಿ ಫಾರ್ಮ್ ಶೇರ್ ಮಾಡ್ಕೊಂಡಿದೀನಿ. ನೀವು ನಿಜವಾಗ್ಲೂ ಎಲ್ಲಿ ಅಲ್ಲಾಡ್ಲಿಲ್ದಂಗ ಇವತ್ ಕೇಳಿಸ್ಕೊಳ್ರಿ. ಯಾಕ ನೀವ್ ಈ ತರ ಆಗೋಗ್ಬಿಡ್ತೀವಿ. ಇವತ್ ನಾನ್ ಕಲ್ತ್ರೆ ನನ್ ಫ್ಯಾಮಿಲಿ ಸರಿ ಮಾಡ್ಕೊಂತೀನಿ, ಮತ್ ನೀವ್ ಕಲ್ತ್ರೆ ನಿಮ್ ಫ್ಯಾಮಿಲಿ ಸರಿ ಮಾಡ್ಕೊಂತೀರಿ. ನಿಮ್ಮ ಪಕ್ಕದ ರಿಲೇಷನ್ಸ್ ಯಾರಾದ್ರೂ ಸಫರ್ ಪಟ್ರೆ ಅವ್ರನ್ನ ಸರಿ ಮಾಡಕ್ ಹೋಗ್ತೀರಿ. ಅವ್ರನ್ನ ಸರಿ ಮಾಡೋದಕ್ಕಿಂತ ಮುಂಚೆಗೆ ಇಲ್ಲಿ ನಾನ್ ಸರಿ ಹೋಗ್ಬೇಕಲ್ಲ. ಅದಕ್ಕೆ ಹೇಳೋದು ನೋಡಿ, ಕ್ಯಾಲೋರಿನ ಮೇನ್ ಇಂಪಾರ್ಟೆಂಟ್. ಈ ಕ್ಯಾಲೋರಿನ ಕಮ್ಮಿ ಮಾಡ್ಬೇಕು ನಾವು. ಅಂದ್ರೆ ತಿನ್ನೋದು ಫುಡ್ ಇಂದು ಕಮ್ಮಿ ಮಾಡ್ಬೇಕು. ನಮ್ ಕೈಲಿ ಆಗಲ್ಲ ಕಮ್ಮಿ ಮಾಡೋದು, ಕಂಟ್ರೋಲ್ ಮಾಡೋದ್ ಆಗಲ್ಲ. ಹೌದಲ್ಲ? ಹಿಂಗೆ ಆಗ್ತಾ ಆಗ್ತಾ ಯಾವಾಗ ನೋಡಿ ನನ್ ಬಾಡಿ ಒಳಗಡೆ 20 kg ತೂಕ ಜಾಸ್ತಿ ಇತ್ತು. ಮತ್ತೆ ಇವೆಲ್ಲ ಫ್ಯಾಟ್ಸ್ ಎಲ್ಲ ಬಂದ್ಬಿಟ್ಟು ಡಬಲ್ ಟ್ರಿಪಲ್ ಇದ್ವು. ಸೊ ಹಂಗಾಗಿ ನಂದು ಬಾಡಿ ಏಜ್ ಬಂದ್ಬಿಟ್ಟು 57, ಬರ್ತ್ ಏಜ್ ಬಂದ್ಬಿಟ್ಟು 34 ವರ್ಷ. 34 ವರ್ಷಕ್ಕೆ ನನ್ ಬಾಡಿ 57 ವರ್ಷಕ್ಕೆ ಹೋಗ್ಬಿಡ್ತು. ಇದನ್ನ ಯಾರು ಮಾಡ್ಕೊಂಡಿದ್ದು? ನಾನೇ ಮಾಡ್ಕೊಂಡಿದ್ದು. ಏನ್ ಪಕ್ಕದ ಮನೆಯವ್ರು ಬಂದ್ ಮಾಡ್ತಾರ, ನಮ್ಮಪ್ಪ ನಮ್ಮಮ್ಮ ಬಂದ್ ಮಾಡ್ತಾರ? ಯಾರು ಮಾಡಲ್ಲ, ನಾವೇ ಮಾಡ್ಕೊಂಡ್ಬಿಡ್ತೀವಿ ಗೊತ್ತೇ ಇಲ್ದಂಗ. ಹಂಗೇನೆ ಇಲ್ಲಿ 34 ಏಜು, ಇಲ್ಲಿ ನನ್ 34 ಏಜ್ ಇರ್ಬೇಕಂದ್ರೆ ನಾನ್ ಹೆಂಗಿರ್ಬೇಕು? ಸೊ ನಂದು ಈ ಫಾರಂ ಖಾಲಿ ಆಗಿದೆ. ನಾನ್ ಬೇರೆ ಫಾರಂ ಅಲ್ಲಿ ಕೂಡ ಮಾಡ್ಕೊಂಡಿದ್ದೀನಿ ಬಾಡಿ ಫಾರ್ಮ್. ಬಿಡಲ್ಲ, ಮಿಸ್ ಮಾಡದೆ ತಿಂಗಳ ಬಾಡಿ ಫಾರ್ಮ್ ಮಾಡ್ಕೊಂತೀನಿ. ಯಾಕಂದ್ರೆ ನಾವ್ ಮಾಡ್ಕೋಬೇಕಲ್ಲ, ನಾವ್ ಇನ್ನೊಬ್ರು ಚೆಕ್ ಮಾಡೋದಕ್ ಹೋಗೋದ್ಕಿಂತ ಮುಂಚೆಗೆ ನಂದು ನಾನ್ ಏನಂತ ನೋಡ್ಕೋಬೇಕಲ್ಲ. ನನ್ನ ಆಸ್ತಿ ನಾನ್ ಕರೆಕ್ಟ್ ಚೆನ್ನಾಗಿ ಇಟ್ಕೊಂಡಿನ. ಯಾಕಂದ್ರೆ ಇರೋದ್ ಒಂದೇ ಜೀವನ, ಒಂದೇ ಜನ್ಮ. ಈ ಒಂದ್ ಜನ್ಮದಲ್ಲಿ ಹಿಂದೇನಾಯ್ತೋ ಗೊತ್ತಿಲ್ಲ, ಮುಂದೆ ಏನಾಗ್ತತೋ ಗೊತ್ತಾಗೋದಿಲ್ಲ. ಸೊ ಅದ್ನೆಲ್ಲ ಬಿಟ್ಟು ಈಗಿನ ಕ್ಷಣ ಏನಾಗ್ತತೆ, ಇವತ್ತಿನ ಡೇ ಏನಾಗ್ತದಂತ ಅಷ್ಟೇ ನೋಡ್ಬೇಕು. ಮುಂದ್ಲದ ಆಲೋಚನೆ ಮಾಡಿ 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 ಜೀವನ ಪರ್ಯಂತ 34 ವರ್ಷ ಏಜ್ ಇದ್ದಾಗ, ಅಂದ್ರೆ ನನಗೆ 18 ವರ್ಷ ವಯಸ್ಸಿರೋ ತನಕ ಯಾವ್ದು ಇವನು ಯೋಚನೆ ಇದ್ದಿಲ್ಲ, ನನಗೆ ಮಾಡ್ತಿದ್ದಿಲ್ಲ. 18 ವರ್ಷ ಆದ್ಮೇಲೆ ಮದ್ವೆ ಮಾಡ್ಕೊಟ್ರು. ಮದ್ವೆ ಆದ್ಮೇಲೆ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡ್ತಾ 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 ನನ್ನನ್ನ ನಾನು ಮರ್ತೆ. ನನ್ನನ್ನ ನಾನು ಮರ್ತಿದ್ದಕ್ಕೆ ನಾನೇ 57 ವರ್ಷ ಆಗೋಗಿದ್ ನನಗೆ. ಇಲ್ಲ, ನಾನು ಕರೆಕ್ಟ್ ಆಗಿ ಇದು ಸಿಕ್ ಮೇಲೆ ನನ್ನನ್ನು ಕರೆಕ್ಟ್ ಆಗಿ ನೋಡ್ಕೊಂಡಿದ್ರೆ ಹಿಂಗ ಆಗ್ತಿದ್ದಿಲ್ಲ. ಕರೆಕ್ಟ್ ಆಗಿ ನೋಡ್ಕೋಬೇಕಂದ್ರೆ ಹೊರಗಡೆ ನನ್ಗೇನ ಇದ್ರ ಬಗ್ಗೆ ಇತ್ತ ಕ್ಲಾಸಸ್, ಟೀಚಿಂಗು, ಏನಾದ್ರೂ ಸ್ಕೂಲಾಗ ಹೇಳ್ಕೊಟ್ಟಿದ್ರ ಹಿಂಗ ಇರ್ಬೇಕ್ ನೀನು ಅಂತ? ಎಲ್ಲಿ ಯಾರು ಹೇಳ್ಕೊಡೋದಿಲ್ಲ. ಇಲ್ಲಿ ಮಾತ್ರ ಒಬ್ಬ ವೆಲ್ನೆಸ್ ಕೋಚ್ ಮಾತ್ರ ನಮ್ಗೆ ಈ ತರ ಹೇಳ್ಕೊಡೋದು, ನೋಡ್ಕೊಳ್ಳಿ ಕುತ್ಕೊಂಡು ನಿಮ್ ಬಾಡಿ ಬಗ್ಗೆ ನೀವ್ ನೋಡ್ಕೊಳ್ಳಿ ಅಂತ. ಸೊ ಹಾಗೇನೆ ನನಗೆ ಹೇಳ್ಕೊಟ್ಟಿದ್ರು ನಮ್ ಕೋಚು. 2023ರಲ್ಲಿ ನಾನು ಈ ಗ್ರೂಪ್ ಜಾಯ್ನ್ ಆದಾಗ ಕಲಿತಾ ಇದ್ದೆ, ದಿನಾಲಿ ಬರ್ತಾ ಇದ್ದೆ ಕ್ಲಾಸ್. ಯಾಕೆ ಮಿಸ್ ಮಾಡ್ಬಾರ್ದಂದ್ರೆ ನೋಡಿ, ನಾನ್ ಕಲ್ತ್ಕೊಂಡೆ. ಅವಾಗ ಬಾಡಿ ಏಜ್ ಬಂದ್ಬಿಟ್ಟು 34 ಅಲ್ಲ, ಬಾಡಿ ಏಜ್ ಬಂದ್ಬಿಟ್ಟು 57 ವರ್ಷಕ್ಕೆ ಹೊರಟೋಗ್ಬಿಡ್ತು. ನನಗೆ ಸಿಕ್ಕಾಪಟ್ಟೆ ಭಯ ಅನ್ಸ್ಬಿಡ್ತು. ಇದೇನಪ್ಪ ಹಿಂಗಾಗೋಗ್ಬಿಟ್ಟೆಲ್ಲ ನಾನು. 34 ವರ್ಷ ಇರೋದ್ ನನಗೆ 57 ವರ್ಷ ಮುಗಿಸ್ಬಿಟ್ನೆ ನಾನು. ಮತ್ ಹಂಗಂದ್ರೆ ನನ್ಗೆ ಇನ್ನು ಎಷ್ಟು ಆಯಸ್ ಇರೋದು? ದೇವ್ರು ಚೆನ್ನಾಗಿದ್ದು ಭೂಮಿ ಮೇಲೆ ಎಂಜಾಯ್ ಮಾಡ್ಬಾ ಅಂತ ಕಳ್ಸಿದ್ರೆ ಇರೋ ಆಯಸ್ನೆಲ್ಲ ಇಲ್ಲೇ ಕಳ್ದ್ಬಿಟ್ನಲ್ಲ ನಾನು. 57 ವರ್ಷ ಆಗೋಗ್ಬಿಡ್ತಲ್ಲ ನನಗೆ. ಮುಂದೆ ಹೆಂಗ ನನ್ ಲೈಫು? ನನ್ ಮಕ್ಳು ನೋಡ್ಕೊಳೋದ್ ಹೆಂಗ? ನಾನಿನ್ನ ಏನನ್ನೆಲ್ಲ ಕನಸ್ ಕಂಡಿದೀನಿ, ಆ ಕನಸೆಲ್ಲ ಈಡೇರ್ಸ್ಕೊಳೋದ್ ಹೆಂಗ?
ಅಂತ ನನ್ನೊಳಗೆ ನಾನು ಯೋಚನೆ ಮಾಡ್ಕೊಂತ ಕುತ್ಕೊಂಡೆ. 57 ವರ್ಷ ಆಗ್ಬಿಡ್ತಾ. ಸೊ ಅವಾಗ ಅರ್ಥ ಮಾಡ್ಸಿದ್ರು ನನಗೆ ಕೋಚು, ನಿನ್ ಬಾಡಿ ಒಳಗಡೆ ಇಷ್ಟೆಲ್ಲಾ ಪ್ರಾಬ್ಲಮ್ಸ್ ಜಾಸ್ತಿ ಇರೋದ್ರಿಂದ ನೋಡ್ಕೊ, ನಿನ್ ಶಕ್ತಿ ಇಲ್ಲ. ಶಕ್ತಿ ಎಷ್ಟೈತೆ? 57 ವರ್ಷದ ಅಜ್ಜಿಗೆ ಏನ್ ಇರ್ತತ್ ಹೇಳು? ಅವ್ರ ಕೈಲಿ ಏನಾನ ಮಾಡೋದಾಗ್ತತಾ? ಓಡ್ ಬಂದ್ಬಿಡ್ತಾರ ಅವ್ರು. ಮತ್ ನನಗ್ ಹಂಗೆ ಓಡಾಡಕ್ ಆಗ್ತದೇ ಇಲ್ಲ. ಒಂದೊಂದು ಸ್ಟೆಪ್ ಇಡ್ಬೇಕಂದ್ರುನು ಸುಮಾರ್ ಕಷ್ಟ ಆಗ್ತದಿಲ್ಲ. ಈ ನರಗಳೆಲ್ಲ ಕಾಲ್ ಹತ್ರ ಎಲ್ಲ ಗಂಟು ತರ ಹಿಡ್ಕೊಂಡ್ಬಿಡವು. ಅವನ್ ಬಿಡಿಸ್ಕಂತ ಇದ್ದೆ ನೈಟ್ ಎಲ್ಲ ಹಿಂಗ ತಿಕ್ಕೆಂಡು ಬಿಡಿಸ್ಕೊಂಡ್ರೆ ಅದು 3 ದಿನ ಪೇನ್ ಇರ್ತಿತ್ತು. ಮತ್ತೆ ಎಲ್ಲಿ ನಡಿಯಕ್ ಆಗ್ತತ್ ನನಗೆ? ನಡೆದ್ರೆ ಆಯಾಸ ಬರೋದು, ದಮ್ ಬರೋದು. ಹಂಗೆ ಏನಪ್ಪಾ ಇಷ್ಟೊಂದು ಆಯಾಸ ಬರ್ತತಲ್ಲ ನನಗೆ ಅಂತ ಗೊತ್ತಾಗ್ತಿದ್ದೆ ಇಲ್ಲ. ನಾವು ಯಾರಾದ್ರೂ ಹೇಳ್ತಾ ಇದ್ರು ಎಲ್ಲರೂ ಜೊತೆಗ್ ನಡ್ಕಂತ ಹೋದ್ರೆ ಅವ್ರೆಲ್ಲ ಮುಂದೆ ಫಾಸ್ಟ್ ಆಗಿ ನಡ್ಕೊಂಡ್ ಹೋದ್ರೆ ನಾನ್ ಹಿಂದೆ ಮೆಲ್ಲಕ್ಕ. ಬರದಿಲ್ಲ ನೀನು, ಹಿಂದೆ ಆಗ್ಬಿಡ್ತಿ, ಗಡಗಡ ನಡೆಯಲ್ಲ ಅಂತ ಹೇಳಾರ. ಅಯ್ಯ ನಡಿಯಕತ್ತೀನಲ್ಲ ಅಂತ. ನನ್ ಕೈಲಿ ಆಗ್ತಾ ಇಲ್ಲ. ಶಕ್ತಿ ಹಂಗೆ ಹಿಂಗೆ ಫಸ್ಟಿಗೆ ಸ್ಟಾರ್ಟ್ ಮಾಡಕಾರ ಮುಂದೆ ಹೋಗ್ಬಿಡ್ತಾರ, ನಾನ್ ಹಿಂದ್ ಉಳ್ಕೊಂಡ್ಬಿಡೋದು. ಹಿಂಗ ಆಗ್ತಿತ್ತು. ಪಾಪ ನನ್ ಗಂಡಗ್ ನಿರ್ವೇ ಇಲ್ಲ, ನನ್ ಜೊತೆಗ್ ಹಿಂದೆ ಉಳ್ಕೊಂಡ್ಬಿಡಾರ ಅವ್ರು ಕೂಡ. ಬಾ ನೀನ್ ಅಂತಾರ. ಎಲ್ಲ ಲಗೇಜ್ ಅವ್ರೇ ಹಿಡ್ಕೊಂಡ್ ಹೋದ್ರು ಕೂಡ ನನ್ ಬಾಡಿನ ನಾನ್ ಅದ್ನ ಹೊತ್ಕೊಂಡದೇ ಸಾಕಾಗ್ಬಿಟ್ಟಿತ್ತು. ಗೊತ್ತಿಲ್ಲ ನನಗೆ ಏನ್ ಆಗ್ತದಂತ ಗೊತ್ತಿದ್ದಿಲ್ಲ. ಶಕ್ತಿ ನೋಡಿ 20.5 ಆಗ್ಬಿಡ್ತು. ಸೊ ಯಾವಾಗ ನಮ್ ಬಾಡಿ ಒಳಗಡೆ ನಾವು 1 kg ತೂಕ ಜಾಸ್ತಿ ಇದ್ರೆ 1 ವರ್ಷ ಆಯಸ್ ಮುಂದಕ್ಕೆ ಹೋಗ್ಬಿಡ್ತದೆ. ಹಂಗೆ ನಾನು 20 kg ತೂಕ ಜಾಸ್ತಿ ಇದ್ವಾಗ 20 ವರ್ಷ ಆಯಸ್ ಮುಂದಕ್ಕೆ ಹೋಗ್ಬಿಡ್ತು. ಈ 20 ವರ್ಷ ಆಯಸ್ನ ನಾನು ಹಿಂದಕ್ ಕರ್ಕೊಂಡ್ ಬರ್ಬೇಕು ಅಂತ ಡ್ರೀಮ್ ಮಾಡಿ ಕ್ಲಾಸಲ್ಲಿ ಕುತ್ಕೊಂಡು ಕ್ಲಾಸ್ ಕೇಳ್ಕಂತ ಒಂದ್ 2 ಅಫ್ರೆಶ್ ಮತ್ತೆ 1 ಸೇಕು ಮತ್ತೆ ಸಪ್ಲಿಮೆಂಟ್ ಮೇನ್. ಯಾಕೆ ಸಪ್ಲಿಮೆಂಟ್ ಅಂದ್ರೆ ಇವಾಗ ಹೇಳ್ತೀನಿ ಕೇಳಿ. ಕೆಲವೊಂದಕ್ಕ ಸಪ್ಲಿಮೆಂಟ್ ಇವಾಗ ಶೇಕು ಇದೆಲ್ಲ ಬೇಕಂದ್ರೆ ಒಳಗಡೆ ಇರ್ತಕ್ಕಂತ ಕೆಲವೊಂದು ಟಾರ್ಗೆಟೆಡ್ ನ್ಯೂಟ್ರಿಷನ್ ಅಂದ್ರೆ ಒಳಗಡೆ ಎಲ್ಲ ಇರ್ತಾವಲ್ಲ ನಮ್ಗೆ ಬಾಡಿ ಒಳಗಡೆ ಅಂಗಾಂಗಗಳು, ಅವಕ್ಕೆ ಅಂತ ನಮ್ಮ ಹರ್ಬಲೈಫರು ರೆಡಿ ಮಾಡ್ಕೊಟ್ಟಿದ್ದಾರೆ. ಇವೆಲ್ಲ ಸಪ್ಲಿಮೆಂಟ್ ತಗೊಂಡ್ರೆ ನಾನ್ ಚೆನ್ನಾಗ್ ಕಾಣಿಸ್ತೀನಿ ಅಂತ. ಸೊ ಹಂಗೇನೆ ಇಲ್ಲಿ ಬನ್ನಿ. ಯಾವಾಗ ತೂಕ ಕಮ್ಮಿ ಆದೆ ನೋಡ್ರಿ ನಾನು, ಹಂಗೆ ತೂಕ ಕಮ್ಮಿ ಆಗ್ತಾ ಆಗ್ತಾ ಮಸಲ್ ಹಂಗೆ ಶಕ್ತಿ ಜಾಸ್ತಿ ಆಯ್ತು. ಯಾವಾಗ ಶೇಕ್ ಕುಡಿದ ತಕ್ಷಣ ನನಗೆ ಕೊಲೆಸ್ಟ್ರಾಲ್ ಮತ್ತೆ 43 ಆಗ್ಬಿಡ್ತು. ನಾನ್ ಕೇಳಿಲ್ಲ ನನ್ ಕೋಚ್ನ. ಯಾಕಂದ್ರೆ ಈ ಕ್ಲಾಸಲ್ಲಿ ಕುತ್ಕಂತಿದ್ದೆ, ಹೇಳ್ತಿದ್ರಲ್ಲ ಹೆಚ್ಚು ಕಡಿಮೆ ಆಗ್ತತಂತ ಅಂತಿದ್ರಲ್ಲ. ಸೊ ನನಗ್ ಕೂಡ ಚೆನ್ನಾಗ್ ಆಗ್ತತಿ ಅಂತ ಅನ್ಕೊಂಡು ನಾನ್ ಕುತ್ಕೊಂಡಿದ್ದು. ಯಾಕಂದ್ರೆ ಸುಮಾರು 34 ವರ್ಷ, ಈ 20 ವರ್ಷ ಬಾಡಿ ಕೆಡ್ಸ್ಕೊಂಡ್ ಮೇಲೆ ಇಲ್ಲಿ ಒಂದೇ ಸತಿಗೆ ಇವಾಗ ಶೇಕ್ ಕುಡ್ದಿರ್ತೀನಿ, 15 ದಿನ ಶೇಕ್ ಕುಡ್ದಿರ್ತೀನಿ. ಈಗ ಸರಿ ಹೋಗ್ಬಿಡ್ಬೇಕಂದ್ರೆ ಅದ್ ಆಕತ್ತೆ? ಅದ್ ಹೆಂಗ್ ಸರಿ ಹೋಗ್ತತೆ? ಸಾಧ್ಯನೇ ಇಲ್ಲ. ಹಂಗೇನೆ ಇವಾಗ ನೋಡಿ, ಯಾವಾಗ ನಾನ್ ತೂಕ ಕಮ್ಮಿ ಆಗ್ತಾ ಆಗ್ತಾ ನಾನು ವಿಸರಲ್ ಫ್ಯಾಟ್ ಬಂದ್ಬಿಟ್ಟು ನೋಡಿ 5.0 ಬಂತು. ಎಷ್ಟಿರ್ಬೇಕಂತ ಹೇಳಿದ್ದೆ ಲೇಡೀಸಿಗೆ? 5 ಇರ್ಬೇಕಂತ ಹೇಳಿದ್ದಾನೆ. ಅದನ್ನ ತಂದ್ಕೊಂಡ್ಬಿಟ್ಟೆ ನಾನು, ಬಿಡ್ಲಿಲ್ಲ. ಮತ್ ಅದನ್ನ ತಂದ್ಕೋಬೇಕಂದ್ರೆ ಕುತ್ಕೊಂಡ್ ಕ್ಲಾಸಲ್ಲಿ ಕರೆಕ್ಟ್ ಆಗಿ ಕುತ್ಕೊಂಡು ಕ್ಲಾಸ್ ಕೇಳ್ಕೊಂಡು ಇದನ್ನ ಇಲ್ಲಿಗ್ ತಗೊಂಬಂದೆ. ಮತ್ತೆ ಸಬ್ಕಿನಲ್ ಫ್ಯಾಟು ಆವಾಗ್ಲೇ ಆಲ್ರೆಡಿ ನಂದು ಆ ಎಷ್ಟು 16 ಪಾಯಿಂಟ್ ಆಗತ್ತೆ. ಬಟ್ ಇದು ಬೇರೆ ಫಾರಮು, ಇದನ್ನ ಶೇರ್ ಮಾಡಿದೀನಿ. ನೆಕ್ಸ್ಟ್ ಹಾಕುವಾಗ ಅದನ್ನ ಹಾಕ್ತೀನಿ ನಾನು ಕರೆಕ್ಟ್ ಆಗಿ ಮಾಡ್ಕೊಂಡು. ಸೊ ಹಂಗೇನೆ ನನ್ ಏಜ್ ಬಂದ್ಬಿಟ್ಟು ನೋಡು, ಯಾವಾಗ ತೂಕ ಮತ್ತೆ ಕೊಲೆಸ್ಟ್ರಾಲು ದಿನ 1 ಟೈಮ್ ಶೇಕ್ ತಗೊಂಡಿದಕ್ಕೆ ಚೆನ್ನಾಗ್ ಅನಿಸ್ತು. ಆಮೇಲೆ 2 ಟೈಮ್ ಶೇಕ್ ಆಡ್ ಮಾಡ್ಕೊಂಡೆ. ನಾನ್ ಚೆನ್ನಾಗಿರ್ಬೇಕಲ್ಲ, ದುಡ್ಡು ನನಗ್ ಮ್ಯಾಟ್ರ್ ಅಲ್ಲ, ನಾನ್ ಚೆನ್ನಾಗಿದ್ರೆ ಅಂತ ದುಡ್ಡನ್ನ ಎಷ್ಟ್ ಬೇಕಾದ್ರೂ ದುಡಿಬೋದು ಅನ್ಕೊಂಡು ಶೇಕ್ ತಗೊಂತ 43 ವರ್ಷ ಬಂತ. ಮತ್ತೆ ಇವಾಗ ಕರೆಕ್ಟ್ ಆಗಿ ಬಂದಿದೆ. ಅಂದ್ರೆ 38ಕ್ ಬಂದಿದೆ ಇವಾಗ ನನ್ ಏಜ್. ನನಗಾಗಿರೋದು ಇವಾಗ 36 ವರ್ಷ. 2 ವರ್ಷ ಶೇಕ್ ಸ್ಟಾರ್ಟ್ ಮಾಡಲ್ಲ. ಹಂಗೆ ಇನ್ನೊಂದ್ 2 ವರ್ಷ ಐತೆ, ತಂದ್ಕೊಂಡ್ಬಿಡ್ತೀನಿ, ಬಿಡಂಗಿಲ್ಲ ಅದ್ನ. ಆಮೇಲೆ ಮತ್ತೆ ತಿರ್ಗಾ BMI ಬಂದ್ಬಿಟ್ಟು ನೋಡಿ, ಸೊಂಟ ಸುತ್ತಳತೆ ಇದ್ದಿದ್ದು ಬಂತಿಲ್ಲ 23.4 ಬಂದೈತೆ ನೋಡಿ. ಇಷ್ಟ್ರ ಒಳಗಡೆ ಇದೀನಿ ನಾನು. ಸೊ ಹಿಂಗ್ ಇರ್ಬೇಕಂದ್ರೆ ಬಾಡಿ ಚೆನ್ನಾಗ್ ಕಾಣಿಸ್ತತಲ್ಲ. ಹಂಗೆ ಊಟದ ಕ್ಯಾಲೋರಿ ನೋಡಿ 1415 ಇದ್ದಿದ್ದು 1233 ಆಯ್ತು. ಹಂಗೆ ಶಕ್ತಿ ಕೂಡ ಜಾಸ್ತಿ ಕಡಿಮೆ ಆಗ್ತಾ 24, ಇವಾಗ 25 ಇದೆ ನಂದು ಮಸಲ್. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಇರುವಾಗ ಇಲ್ಲಿ ಯಾವಾಗ ವಿಸರಲ್ ಫ್ಯಾಟ್ ನೋಡಿ ನಮಗ್ ಜಾಸ್ತಿ ಆದಾಗ ಬಾಡಿ ಒಳಗಡೆ ಅಂದ್ರೆ ಬ್ಯಾಡ್ ಸೆಲ್ಸ್ ಉಟ್ಕೊಂತವೆ. ಅಂದ್ರೆ ಇವಾಗ ಗುಡ್ ಸೆಲ್ಸ್ ಗಿಂತ ಬ್ಯಾಡ್ ಸೆಲ್ಸ್ ಜಾಸ್ತಿ ಉಟ್ಕೊಂಡ್ಬಿಟ್ರೆ ನನಗೆ ಅವಾಗೆ ಸ್ಟಾರ್ಟ್ ಮಾಡ್ಕೊಳ್ರಿ. ನಿಮ್ದು ವಿಸರಲ್ ಫ್ಯಾಟ್ ಚೆಕ್ ಮಾಡ್ಕೊಳ್ರಿ, ಸಬ್ಕಿನಲ್ ಫ್ಯಾಟ್ ಚೆಕ್ ಮಾಡ್ಕೊಳ್ರಿ, ಬಾಡಿ ಫ್ಯಾಟ್ ಚೆಕ್ ಮಾಡ್ಕೊಳ್ರಿ. ನೀವ್ ಯಾವ ಸ್ಟೇಜ್ ಅಲ್ಲಿ ಇದೀರಿ, ನಿಮ್ಗೆ ಏನಾದ್ರೂ ಒಂದು ಗುಳಿಗೆಗೆ ಅಡಿಕ್ಟ್ ಆಗಿರ್ತೀವಿ ನಾವು, ಚೆಕ್ ಮಾಡ್ಕೊಳ್ರಿ ಬೇಕಿದ್ರೆ. ನಾನು ಅಷ್ಟೇ ಡೈಲಿ 1 ಮಾತ್ರೆ ಹಾಕಬೇಕಾಗಿತ್ತು, ಅದು ಥೈರಾಯ್ಡ್ ಮಾತ್ರೆ. ಒಳಗಡೆ ಥೈರಾಯ್ಡ್ ಗ್ರಂಥಿಗಳೆಲ್ಲ ಊದ್ಕೊಂಡ್ಬಿಟ್ಟು ಜಾಸ್ತಿ ಆಗ್ಬಿಟ್ಟಿತ್ತು. ಹೆಂಗೆ? ನಾನು ತಿನ್ನೋ ಫುಡ್ ಇಂದ. ಅಲ್ಲಿ ಯಾವ್ದನು ಎಲ್ಲವೂ ಇರ್ತವೆ ನಮ್ ಬಾಡಿ ಒಳಗಡೆ,
ಥೈರಾಯ್ಡ್ ಸೆಲ್ಸ್ ಇರ್ತವೆ, ಕ್ಯಾನ್ಸರ್ ಸೆಲ್ಸ್ ಇರ್ತವೆ, ಪ್ರತಿ ಒಂದು ಇರ್ತವೆ. BP ಇರ್ತತೆ, ಶುಗರ್ ಇರ್ತತೆ. ಅವಿಲ್ಲ ಅಂದ್ರೆ ನಾವ್ ಇರಲ್ಲ. ಮತ್ತೆ ಬಾಡಿ ತಣ್ಣಗ್ ಸುಮ್ನೆ ಮಕ್ಕೊಂಡ್ಬಿಡ್ತೀವಿ ಅಷ್ಟೇ, ತಾಂಡೋಗಿ ಇಟ್ಬಿಡ್ತಾರ. ಅವೆಲ್ಲವೂ ಇರ್ತವೆ. ನಾರ್ಮಲ್ ಸ್ಟೇಜ್ ಅಲ್ಲಿ ಇರ್ಬೇಕು. ನಮ್ ಬಾಡಿಗೆ ಎಷ್ಟ್ ಇರ್ಬೇಕು ಅಷ್ಟಿದ್ರೆ ಮಾತ್ರ ಚೆನ್ನಾಗ್ ಕಾಣಿಸ್ತೀವಿ. ಅದು ಬಿಟ್ಟು ನಾವ್ ತಿನ್ನೋ ಫುಡ್ ನ ಜಾಸ್ತಿ ಮಾಡ್ಕೊಂಡ್ಬಿಟ್ಟು, ಅಂದ್ರೆ ತಿನ್ನೋ ಫುಡ್ ನಮ್ಗೆ ಸರಿ ಗೊತ್ತಿರೋದಿಲ್ಲ. ಹಂಗಾಗಿ ಏನ್ ಕೊಡ್ಬೇಕು ನಮ್ ಬಾಡಿಗೆ ಸರಿ ಗೊತ್ತಿರೋದಿಲ್ಲ ಅಂದ್ರೆ, ಅನ್ನ ಸಾಂಬಾರ್ ಮುದ್ದೆ ರೊಟ್ಟಿ ಎಲ್ಲ ತಿಂತೀವಿ. ಆ ತಿನ್ನೋ ಊಟದಲ್ಲಿ ನಮಗೆ ಸರಿಯಾಗಿ ವಿಟಮಿನ್ಸ್, ಮಿನರಲ್ಸ್, ಕೆಲವೊಂದ್ ನ್ಯೂಟ್ರಿಯನ್ಸ್ ಸಿಗ್ತಾವ ಇಲ್ಲ ಅಂತ ನಾವ್ ನೋಡ್ಕೋಬೇಕು. ಸೊ ಸಿಕ್ಕಿಲ್ಲ ಅಂದ್ರೆ ಏನಾಗ್ತತೆ, ಬಾಡಿ ಫ್ಯಾಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಬಾಡಿ ಫ್ಯಾಟ್ ಜಾಸ್ತಿ ಆಗ್ತಾ ಹೋಗ್ತತೆ, ತೂಕ ಜಾಸ್ತಿ ಆಗ್ತಾ ಹೋಗ್ತದೆ. ಅವು ಸರಿಯಾಗಿ ಅವು ಎಲ್ಲ ಜಾಸ್ತಿ ಆದಂಗೆಲ್ಲ ರೋಗಗಳು ನಮಗೆ ಜಾಸ್ತಿ ಬರ್ತಾವ. ಈ ತರ ಜಾಸ್ತಿ ಬರೋದ್ರಿಂದ ನಾವು ಬಾಡಿ ಇಷ್ಟೇ ಆಯಸ್ಸು, ಮುಗ್ದೋತು, ಇನ್ನೇನ್ ನಮ್ದು ಮುಗ್ದೋತು, ನಮ್ ಕತೆ ಆಯ್ತು, ನಮ್ ಮಕ್ಳು ನೋಡನ್ ಬಿಡು, ಅವ್ರಿಗೋಸ್ಕರ ದುಡಿಯನ್ ಬಿಡು ಅಂತ ಹಿಂಗ್ ಹೋಗ್ಬಿಡ್ತೀವಿ. ಎಷ್ಟು ರೀ ಹೊರಗಡೆ 28 ವರ್ಷ 25 ವರ್ಷಕ್ಕೆ ಓವರ್ ವೇಟ್ ಇದಾರೆ. ಅಂದ್ರೆ ನೋಡಿ, ನಮ್ಗೆ 60% ಅಷ್ಟು ಓವರ್ ವೇಟ್ ಒಬೆಸಿಟಿ ಆಗಿರೋರು ಸಿಗ್ತಾ ಇದ್ದಾರೆ ಹೊರಗಡೆ. ಮತ್ತೆ 40% ಅಷ್ಟು ಶುಗರ್ ಇರ್ಲಿ, BP ಇರ್ಲಿ, ಇವ ಜಾಸ್ತಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತಾ ಇದೆ. ಎಷ್ಟು ಅಂದ್ರೆ 5 ಡಿಫಿಷಿಯನ್ಸಿ ಜಾಸ್ತಿ ಇದಾವೆ. ಏನು, ಎಲ್ಲನ ಕೇಳ್ರಿ ಸ್ಟ್ರೋಕ್, ಎಲ್ಲನ ಕೇಳ್ರಿ ಕ್ಯಾನ್ಸರ್. ಏನ್ ಹಿಂಗ್ ಬಂದ್ಬಿಟ್ಟವ್ ಇವು? ಏನ್ ಬಾಯಾಗ ಮಾತಾಡ ಮಾತು ಶಬ್ದ ಬಂದಂಗ್ ಬಂದ್ಬಿಟ್ಟವ್. ಮುಂಚೆ ನಾವ್ ಎಲ್ಲೋ ಕೇಳ್ತಿದ್ವಿ, ಹೌದಲ್ಲ? ಇವಾಗ ನೋಡ್, ಥೈರಾಯ್ಡ್ ಅಂದ್ರೆ ಥೈರಾಯ್ಡ್ ಎಲ್ಲ ಕಾಮನ್ ನಡಿ, ಎಲ್ಲ ನನಗಿತ್ತು ನಿನ್ಗಿತ್ತು ಬಾ ಅಂತಂದು ಎಲ್ಲ ಥೈರಾಯ್ಡ್ ಇರೋರೆಲ್ಲ ಫ್ರೆಂಡ್ ಆಗ್ಬಿಡ್ತಾರ. ಏನ್ ನಿನ್ಗೆ ಏನ್ ಹೇಳ್ಯಾರ? ಏನಾದ್ರೂ ಒಂದ್ ಸ್ವಲ್ಪ ನೋಡಿ, ಈ ತರ ವಿಸರಲ್ ಫ್ಯಾಟ್ ಜಾಸ್ತಿ ಆಗ್ತಾ ಆಗ್ತಾ, ಬಾಡಿ ಫ್ಯಾಟ್ ಜಾಸ್ತಿ ಆಗ್ತಾ, ತೂಕ ಜಾಸ್ತಿ ಆಗ್ತಾ ಆಗ್ತಾ PCOD PCOS ಆಗ್ತದೆ. ಎಲ್ಲರಿಗೂ ಅದೇ ಮಾತು. ಅದೇನ ಗೊತ್ತಿಲ್ಲ, ಹಂಗಂದ್ರೆ ಏನ ಗೊತ್ತಿಲ್ಲ, ಎಲ್ಲರೂ ಅದನ್ನೇ ಹೇಳ್ತಿರ್ತೀವಿ. ಹೆಂಗ್ ಆಯ್ತಿದು? ಯಾಕೆ ಆಯ್ತು? ಮತ್ತೆ ಇದರಿಂದ ಹೊರಗಡೆ ಬರೋದ್ ಹೆಂಗ? ಟ್ಯಾಬ್ಲೆಟ್ ತಗೊಂಡಾಗಷ್ಟೇ ಬರ್ತೀವಿ. ಮತ್ತೆ ಸಂಪೂರ್ಣ ಪರಿಪೂರ್ಣವಾಗಿ ನಾವು ಚೆನ್ನಾಗ್ ಆಗೋದ್ ಯಾವಾಗ? ದುಡಿಯೋದು ಮನೆಗ್ ಒಬ್ರು ಅನ್ಹೆಲ್ದಿ ಆಗಿ ಇಕ್ಬಿಟ್ರೆ ಎಲ್ಲರದು ಕಾನ್ಸಂಟ್ರೇಷನ್ ಅಲ್ಲೇ ಹೋಗ್ಬಿಡ್ತದೆ. ಸೊ ನೋಡಿ, ಯಾವಾಗ ಅದಕ್ಕೆ ಹೇಳೋದು, ಬಾಡಿನ ಫಿಟ್ ಅಂಡ್ ಫೈನ್ ಆಗಿ ನೋಡ್ಕೊಳ್ಳಿ. ಇರೋ ತನಕ ನಾವ್ ಚೆನ್ನಾಗಿರ್ಬೇಕು. ಹಾಗೇನೆ ನೋಡಿ, ನಂದು ಬಂದ್ಬಿಟ್ಟು ಹಿಂಗಾದೆ ನಾನು. ಈ ತರ ಇರುವಾಗ ಮೈಂಡ್ ಸೆಟ್ ಹೆಂಗಿತ್ತು ಅಂದ್ರೆ, ನಿಜವಾಗ್ಲು ಹೇಳಕ್ ಆಗ್ತಾನೆ ಇದ್ದಿಲ್ಲ. ಈ ಕುದ್ಗಿ ಹತ್ರ ಎಲ್ಲ ಕಪ್ಪು ರೀ, ಕಪ್ಪು. ಮತ್ತೆ ಈ ಕೊಂಕಳ ಹತ್ರ ಎಲ್ಲ ಕಪ್ಪು. ಎಷ್ಟು ಬ್ಯಾಡ್ ಸ್ಮೆಲ್. ಮತ್ತೆ ಕೆಟ್ಟದಿಲ್ಲ, ಎಲ್ಲಿ ಹೋಗ್ಬೇಕು? ನಂಗೆ ಗೊತ್ತಿದ್ದೇ ಇಲ್ಲಲ್ಲ, ನನ್ಗೆ ಹೆಂಗ್ ಗೊತ್ತು? ಯಾರಾದ್ರೂ ಅಂತಿದ್ರೆ, ನಿಂದು ಕುತ್ತಿಗೆ ಎಲ್ಲ ಇಷ್ಟೊಂದ್ ಕಪ್ಪೈತೆ, ಸ್ನಾನ ಮಾಡಲ್ಲ ನೀನು ಅಂತ ಕೇಳ್ತಾ ಇದ್ರು. ನಿಮ್ಗಿನ ಇದಮ್ಮ, ನಾನ್ ಯಾಕೆ ಮಾಡೋದಿಲ್ಲ? ನಾ ದಿನ ಮಾಡ್ತೀನಿ. ನಾನ್ ಹಳ್ಳಿ ಊರಾಗ ಇದ್ದಾಗ ಅವಾಗ ವಾರದಾಗ 3 ಸತಿ ಹಂಗ್ ಮಾಡ್ತಿದ್ವಿ. ಯಾಕಂದ್ರೆ ಸೋಮವಾರ ಬಂದ್ರೆ ಮಾಡೋದು, ಗುರುವಾರ ಬಂದ್ರೆ ಮಾಡೋದು, ಶನಿವಾರ ಬಂದ್ರೆ ಮಾಡೋದು. ಈ ವಾರ ಒಳ್ಳೆ ವಾರ ಅನ್ಕೊಂಡ್ಬಿಟ್ಟು ಹಂಗ್ ಮಾಡ್ತಿದ್ವಿ. ನನಗೆ ನಾನ್ ಸಿಟಿಯಾಗದಿನಪ್ಪೋ, ದಿನ ಸ್ನಾನ ಇರ್ಬೇಕು ನಮಗೆ ಅಂತ ದಿನ ಸ್ನಾನ ಮಾಡಿ, ನಿನ್ ಕುತ್ತಿಗೆ ಯಾಕೆ ಹಿಂಗೈತೆ ಅಂತ ಕೇಳ್ತಿದ್ರು. ಏನೋ ಗೊತ್ತಿಲ್ಲ, ಬಂಗಾರ ಹಾಕ್ಯಂತನಲ್ಲ, ನಮ್ಮ ಅಮ್ಮರ್ ಒಂದ್ ಮಂಗಲ್ ಚೈನ್ ಮಾಡಿಸ್ಕೊಟ್ಬಿಟ್ಟಿದ್ರಲ್ಲ, ಅದ್ನ ಹಾಕ್ಯಂತನಲ್ಲ, ಅದಕ್ಕೆ ಆ ಬಂಗಾರ ಹಾಕ್ಯನದ್ರಿಂದ ಆಗಲ್ಲ. ಬಂಗಾರ ನನಗ್ ಆಗಿಲ್ಲ. ಮತ್ ಚಿಕ್ಕವಳಿದ್ದ ಬಂಗಾರ ಹಾಕ್ಯಂಡಿಲ್ಲ ನಾನು, ಅವಾಗ ಯಾಕೆ ಆಗಿತ್ತು? ನೋಡಿ, ಇವಾಗ ಅದೇ ಬಂಗಾರ ಹಾಕೊಂಡಿಂತಾನೆ, ಇಲ್ಲಿ ಅದೇ ಸರ ಇರೋದು, ಇಲ್ಲಿ ಅದೇ ಸರ. ಇಲ್ಲಿ ನೋಡಿ ಏನಾದ್ರೂ ಐತೇನು? ಇಲ್ಲಿ ನೋಡಿ ಹೆಂಗೈತೆ. ಮತ್ ಹಂಗೆ ನೋಡಿ, ಇದು ಹೊಟ್ಟೆ ನೋಡಿ ಹೆಂಗ್ ಆಗೋಗಿತ್ತು. ವಿಸರಲ್ ಫ್ಯಾಟ್ ಅಲ್ಲ, ಯಾವ್ದು BMI ಹೇಳಿದ್ನಲ್ಲ, 31 ಆಯ್ತಲ್ಲ. ಒಂದು ಎಷ್ಟು ಒಂದು 3 ಮಕ್ಳ ಪ್ರೆಗ್ನೆನ್ಸಿ ಇರೋರ್ ಇದ್ದಂಗಿತ್ತು, 3-4 ಮಕ್ಳು ಇದ್ದಂಗೆ. ಹಂಗೆ ನೋಡಿ, ಇವಾಗ ಎಷ್ಟು ಚೆನ್ನಾಗ್ ಕಾಣ್ತೀನಿ. ನನ್ ಮಕ್ಳು ನೋಡಿ ನನಗೆ, ಮಮ್ಮಿ ಏನ್ ಮಮ್ಮಿ ಹಿಂಗಾಗ್ಬಿಟಿಯಾ? ನಿನ್ನ ನೋಡಿದ್ರೆ ನಮಗೆ ಹೊಟ್ಟೆ ಉರಿತತೆ. ಎಷ್ಟು ದಿನ ದಿನ ನೀನ್ ಚಂದ ಆಗ್ತೀಯಲ್ಲ. ನನ್ ಸ್ಕಿನ್ ಟೈಟ್ ಆಗ್ತತೆ. ಅಂದ್ರೆ ಫಸ್ಟ್ ನೋಡಿ, ವೇಟ್ಲೆಸ್ ಆಗಿರ್ತೀರಿ, ಸ್ಕಿನ್ ಎಲ್ಲ ಲೂಸ್ ಅನಿಸ್ತಿರ್ತತೆ, ಹೌದಾ? ಇಲ್ಲಿ ತೋಳ ಹತ್ರ ನೋಡ್ರಿ, ಈಗ ದಪ್ಪ ಇರ್ತೀವಿ, ಇಲ್ಲಿ ವೇಟ್ಲೆಸ್ ಆದ ತಕ್ಷಣ ಇಲ್ಲೆಲ್ಲ ಅಗ್ಲಾಡ್ತಿರ್ತತೆ. ಅದಕ್ಕೆ ಹೇಳೋದು ಸಪ್ಲಿಮೆಂಟ್. ಅದು ಸ್ಕಿನ್ ಟೈಟ್ ಆಗಕ್ಕೆ ಸೆಲ್ಯುಲಾಸ್ ಅಂತ ಸಪ್ಲಿಮೆಂಟ್ ಐತೆ. ಆ ಸೆಲ್ಯುಲಾಸ್ ನ ತಗೊಂಡ್ರೆ ಸ್ಕಿನ್ ಟೈಟ್ ಆಗ್ತತೆ. ಗದ್ದು ಈ ತೊಡೆ ಭಾಗದಲ್ಲ, ಈ ನಮ್ಗೆ ಹಿಂದೆ ಮುಂದೆ ಹೆಣ್ಮಕ್ಳಿಗೆಲ್ಲ ನೋಡ್ರಿ, ಮುಟ್ಕೊಂಡ್ರೆ ಹಂಗೆ ಹಿಂಗ ಒಂಥರ ನಮ್ ಮಾಡಿನೇ ರಫ್ ಅನಿಸ್ತಿರ್ತತೆ. ಅದೆಲ್ಲ ಸ್ಮೂತ್ ಆಗಕ್ಕೆ, ಚೆನ್ನಾಗ್ ಆಗಕ್ಕೆ ಸೆಲ್ಯುಲಾಸ್, ಸೆಲ್ ಆಕ್ಟಿವಿಟರ್ ಬಂದು ಸ್ಕಿನ್ ಟೈಟ್ ಆಗಕ್ಕೆ ಸೆಲ್ ಆಕ್ಟಿವಿಟರ್, ಮತ್ತೆ ನಮ್ಮ ಒಳಗಡೆ ಇರ್ತಕ್ಕಂತ ಬ್ಯಾಡ್ ಸೆಲ್ಸ್ ನ ಹೊರಗಾಕಿ ಗುಡ್ ಸೆಲ್ಸ್ ನ ಚೆನ್ನಾಗಿಡೋಕೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೊಂದು ಸಪ್ಲಿಮೆಂಟ್ಗಳ ನಾನ್ ತಿಳ್ಕೊಂಡು ಬುಧವಾರ ಟ್ರೈನಿಂಗ್ ಹೋಗಿ
ನಾನ್ ನನಗೋಸ್ಕರ ಕೊಡ್ಬೇಕು ಅಂತಂದೇಳಿ ಅರ್ಥ ಆಗಿದ್ದಕ್ಕೆ ಕಲ್ತು ತಿಂತಾ ಇರೋದು ಇವನ್ನ. ಮತ್ತೆ ಮದರ್ ಪ್ರಾಡಕ್ಟ್ ಶೇಕ್ ಮತ್ ಫಾರ್ಮುಲಾ 1 PP ಪೌಡರ್ ಅಫ್ರೆಶ್ ಎಲ್ಲ 2 ಅಫ್ರೆಶ್ ಕುಡ್ತೀನಿ. ಮತ್ತೆ ಶೇಕ್ 1 ಶೇಕ್ ಮೆಟ್ಟು 3 ಸ್ಪೂನ್ ಫಾರ್ಮುಲಾ 1 1 ಸ್ಪೂನ್ PP ಪೌಡರ್ ಅದೆಲ್ಲ ಹಾಕೊಂಡು ಶೇಕ್ ಕುಡಿತೀನಿ. ಮಾರ್ನಿಂಗ್ ಶೇಕ್ ಕುಡಿತೀನಿ ಮತ್ತೆ ನೈಟ್ ಕೂಡ ಶೇಕ್ ಕುಡ್ತೀನಿ. ಸೊ ಹಂಗೇನೆ ನಮ್ಮ ಮನೆಯವ್ರು ಕೂಡ ಅವರು ಚೇಂಜಸ್ ಆಗಿತ್ತು. ಅವ್ರು ಏನಿಲ್ಲ ಐಡಲ್ ವೇಟ್ ಮತ್ತೆ ಸ್ಕಿನ್ ನೋಡಿ ಎಷ್ಟು ಬ್ಲಾಕ್ ಇತ್ತು ಗೊತ್ತಾ ಅವ್ರದ್ದು. ನಾವ್ ಯಾವಾಗನ ಗಂಡ ಹೆಂಡತಿ ಇದ್ದಾಗ ಎಲ್ಲಿ ನಿನ್ ಕೈ ಇಡು ಅಂತಿದ್ದೆ, ನಿನ್ ಕರ್ರಗ್ ನೋಡಲ್ಲ ನನ್ ಬೆಳ್ಳಗಂತ. ಇವಾಗ ಇಟ್ಟಿದ್ರೆ ನನ್ ಕೈಗಿನ ಅವ್ರ ಕೈಯೇ ಸಖತ್ತಾಗಿ ಬೆಳ್ಳಗಾಗ್ಬಿಟ್ಟಿದೆ ನೋಡು. ಸ್ಕಿನ್ ಬಾಡಿಗೆ ಏನ್ ಫುಡ್ ಕೊಡ್ತೀವಿ ಹಂಗ ಮನುಷ್ಯ ಚೇಂಜ್ ಆಗ್ತಾನೆ, ಹಂಗೆ ಇರೋದು. ಸೊ ಯಾವಾಗ ಇವ್ರದ್ದು ಹೊಟ್ಟೆ ಭಾಗ ಅಷ್ಟೇ ಅದ್ ಏನ ಗೊತ್ತಿಲ್ಲ, ಶೇಕ್ ಕುಡಿದ್ರು ಡೈಲಿ ಎಕ್ಸರ್ಸೈಸ್ ಮಾಡಿದ್ರು ಹಂಗೆ ಚೆನ್ನಾಗ್ ಆಗ್ಬಿಡ್ತು. ಹಂಗೆ ನೋಡಿ ಇದು ಬಾಡಿ ಹಿಂಗೆ ಬೊಕ್ಕೊಂಬಿಟ್ಟಿದ್ರು ಇಲ್ಲಿ ಸ್ಟ್ರೇಟ್ ಇದ್ದಾರೆ. ಹಂಗೆ ಯಾಕೆ ಚೆನ್ನಾಗಿರ್ಬೇಕು. ಇವಾಗ ನಾನು ಈ ತರ ಇದ್ರೆ ಮತ್ತೆ ನಾನ್ ಈ ತರ ಇದ್ರೆ ಮತ್ತೆ ನಮ್ ಸಾರ್ ಈ ತರ ಇದ್ರೆ ಇವಾಗ ಗಂಡ ಹೆಂಡತಿಗ್ ಪ್ರೀತಿ ಬರ್ತತೆ ಇವ್ದಿಲ್ಲ. ನಂದ್ ದಿನ ಒಂದ್ ಬಿಫೋರ್ ಆಫ್ಟರ್ ಆ ತರ ಇದ್ದಾಗ ಇದೇನ್ ಹೆಂಗ ನೋಡಿರ್ತೀರಾ ನನ್ ಫೋಟೋಸ್, ಹಂಗಿದ್ದಾಗ ಹೆಂಗ ಪ್ರೀತಿ ಬರ್ತತೆ ಗಂಡ ಹೆಂಡತಿಗೆ. ಅದು ಬಲವಂತ ಸುಮ್ನೆ ಏನೋ ಇರ್ಬೇಕು. ಹಿಂಗಿದ್ದಾಗ ಎಷ್ಟ್ ಖುಷಿಯಾಗಿರ್ತೀವಿ ನೋಡಿ. ಮದ್ವೆ ಆದಾಗ ಹೆಂಗಿರ್ತಿತ್ತು ಆ ಅಂದ್ರೆ ಆ ನಾವ್ ಮದ್ವೆ ಆದಾಗ ಖುಷಿ ಹೆಂಗಿರ್ತಿದ್ವಿ ಹಂಗಿರ್ತೀವಿ. ಯಾ ಸಿಟ್ಟು ಕೋಪ ಬರಲ್ಲ ಇವಾಗ. ಅವಾಗೆಲ್ಲ ಇಲ್ಲದೆಲ್ಲ ಕೆದಕು. ಸೊ ತಡಿ ಒಂದ್ ನಿಮಿಷ ನಾನು ತೆಗ್ದ್ಬಿಡ್ತೀನಿ ಇದನ್ನ. ಇಷ್ಟೊತ್ತು ನಾನ್ ಮಾತಾಡ್ಬಿಟ್ಟೆ, ನೀವ್ ಯಾರು ಕಾಣಿಸೇ ಇಲ್ಲ, ನಾನೇ ಫೋಟೋ ಶೇರ್ ಮಾಡ್ಕೊಂಡ್ ಮಾತಾಡ್ಸಿನಿ. ಹಂಗೆ ಹಿಂಗಿದ್ದಾಗ ಗಂಡ ಹೆಂಡತಿ ಯಾರು ಚೆನ್ನಾಗಿರಕ್ಕೆ ಆಗ್ತಾ ಇದ್ದಿಲ್ಲ. ನಾನ್ ಅವ್ರಲ್ಲಿ ಏನನ್ನ ಬರೀ ತಪ್ಪು ಹುಡ್ಕದೆ ಗೊತ್ತಾಗ್ತಿದ್ದಿಲ್ಲ ನನಗೆ. ನೀನ್ ಹಿಂಗೆ ಅಂತ ನನ್ ಹಿಡಿತದಾಗ ಇಟ್ಕೋಬೇಕು. ಯಾಕಂದ್ರೆ ಬಾಡಿ ಅಷ್ಟು ಇದಿತ್ತಲ್ಲ, ನನ್ ಮಾತೆ ಕೇಳ್ಬೇಕು, ನನ್ ತಗೆ ಇರ್ಬೇಕು. ನೀನ್ ಆ ಕಡೆ ನೋಡ್ಬೇಡ, ಆ ಕಡೆ ನೋಡಿದ್ರು ಅನ್ಮಾನ, ಈ ಕಡೆ ನೋಡಿದ್ರು ಅನ್ಮಾನ, ಫೋನ್ ಬಂದ್ರು ಅನ್ಮಾನ. ಹೆಂಗಿರ್ಬೇಕಪ್ಪ ಅನ್ಸೋಗ್ಬಿಟ್ಟಿತ್ತು ನಮ್ ಸಾರಿಗಂತ್ರು. ಹೆಂಗಿರ್ಲಿ ಇನ್ನೇನ್ ಮಾಡ್ಬೋದು, ಬಿಡಂಗಿಲ್ಲ, ಕಟ್ಕೊಂಡ್ಬಿಟ್ಟಾರ. ಮತ್ತೆ ಮಕ್ಳು ಮರಿ ಇದಾವೆ, ಜೀವನ ಮಾಡ್ಬೇಕು. ಅಕ್ಕಪಕ್ಕದವ್ರು ಏನಂತಾರೆ, ಯಾಕಂದ್ರೆ ಹೊರಗಡೆ ನಡೆಯೋದೇ ಅದು. ನಮ್ದು ಹಂಗೆ. ಹಿಂಗಿರುವಾಗ ಹೆಂಗ್ ಚೆನ್ನಾಗಿರ್ತಾರ, ಹೌದಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದ್ ಕಲ್ತ್ ಬಿಟ್ಟಿದ್ವಿ. ಒಳ್ಳೆ ಪ್ರೀತಿ ಇದ್ದಿಲ್ಲ, ಒಳ್ಳೆ ಏನ್ ಮಾತು ಇದ್ದಿಲ್ಲ, ಏನ್ ತಿನ್ಬೇಕಂತ ಗೊತ್ತಾಗಿದ್ದಿಲ್ಲ. ಇವಾಗ ಅದ್ ಎಷ್ಟೇ ಇರ್ಲಿ ಏನೇ ಇರ್ಲಿ ತಿನ್ನಕ್ ಹೋಗಲ್ಲ ಜಾಸ್ತಿ. ಮೊನ್ನೆ ಮಾತ್ರ ನಾ ಮಡಿಕೇರಿಗೆ ಹೋಗಿದ್ದೆಲ್ಲ, ಅಲ್ಲಿ ಮಾತ್ರ ತಿಂದಿದ್ದೀನಿ. ಯಾಕೆ ಗೊತ್ತಾ, ಅಲ್ಲಿ ಡಿಫ್ರೆಂಟ್ ನಾನ್ ತಿನ್ಲಿಲ್ದವೆಲ್ಲ. ಅಷ್ಟು ಕಂಪ್ನಿ ವೆಕೇಶನ್ ಕ್ವಾಲಿಫೈ ಆದ್ರೆ ಕಂಪ್ನಿಯವ್ರು ಎಷ್ಟು ಚೆನ್ನಾಗಿ ಕೇರ್ ಮಾಡಿದ್ರಂದ್ರೆ, ನಾವು ಬಸ್ ಇಳಿದ ತಕ್ಷಣನೇ ಅಲ್ಲಿದ್ದ ಹಿಡಿದು ನನ್ ಕೈಲಿ ಒಂದ್ ವಾಟರ್ ಬಾಟ್ಲ್ ಇಡಿಸಿಲ್ಲ, ಒಂದ್ ಬ್ಯಾಗ್ ಕೂಡ ಹಿಡ್ಕನಕ್ ಬಿಟ್ಟಿಲ್ಲ. ಅಷ್ಟು ಕೇರ್ ಮಾಡ್ಕೊಂಡು ನಮ್ಮನ್ ರೂಮಿಗೆ ಕರ್ಕೊಂಡು ಹೋಗಿ ಅಂತ ದೊಡ್ಡ ರೂಮ್ ಕೊಟ್ಟು ಎಷ್ಟು ಚೆನ್ನಾಗಿ ನೋಡ್ಕೊಂಡು ಬರೋ ತನಕ ಅಷ್ಟು ಕೇರ್ ಮಾಡ್ಕೊಂಡು ತಿರ್ಗಾ ವ್ಯಾನ್ ಹತ್ಸಿ ನಮಗ್ ಕಳ್ಸಿದ್ದಾರೆ. ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರಲ್ಲ, ಈ ಗ್ರೂಪ್ ಅಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರಲ್ಲ. ಇಲ್ಲಿ ಕೋಚ್ ಅಷ್ಟೇ ಅಲ್ಲ, ದಿನಾಲಿ ಕುಂದರ್ಸ್ಕೊಂಡು ನಮ್ಮನ್ನ ಚೆನ್ನಾಗ್ ಮಾಡಕ್ಕೆ ಅವ್ರುನು ಚೆನ್ನಾಗಾಗಿ ನಮ್ಮನ್ ಚೆನ್ನಾಗ್ ಮಾಡಕ್ ಟೈಮ್ ಕೊಡ್ತಾರಲ್ಲ. ಇದ್ರಲ್ಲಿ ಯಾಕೆ ನಾವ್ ಕೇಳಿಸ್ಕೋಬಾರ್ದು ಅಂತ ಕುತ್ಕೊಂಡು ನಾ ಕಲ್ತಿದ್ದು ಕೇಳಿಸ್ಕೊಂಡಿದ್ದು. ಇಲ್ಲಿ ನಾನ್ ಚೆನ್ನಾಗಿರ್ಬೇಕು. ಬಿಫೋರ್ ನನ್ ಬಟ್ಟೆ ಅಂಗಡಿ, ಆ ಬಟ್ಟೆ ಅಂಗಡಿಯಾಗ ಸಾಕಷ್ಟು ಬಟ್ಟೆಗಳಿದ್ವು, ಒಂದ್ ಬಟ್ಟೆನು ನನ್ ಬಾಡಿಗೆ ಚೆನ್ನಾಗ್ ಅನಿಸ್ತಿದ್ದೇ ಇಲ್ಲ. ಬಟ್ ಇವಾಗ ನನ್ ಮಕ್ಳ ಡ್ರೆಸ್ ಎಲ್ಲ ಸಾಲ್ಟೇಜ್ ಆಗ್ತಾವ. ಹೆಂಗ್ ಹಾಕಂತೀನಂದ್ರೆ, ಅಯ್ಯೋ ಮಮ್ಮಿ ನೀನೇನಪ್ಪಾ ಎಷ್ಟೆಲ್ಲಾ ಡ್ರೆಸ್ ತಗಂತಿ, ಎಷ್ಟು ಜೊತೆ ಸ್ಲಿಪ್ಪರ್ ತಗಂತಿ, ನಮ್ಗೆ ಕೊಡ್ಸ್ವಲ್ಲೆಲ್ಲ ಅಂತಾರ. ನಿಮ್ಗೆ ನೀವು ಬನ್ನಿ ಇದ್ರಾಗ ಲೈಫ್ ಅಲ್ಲಿ. ಅಂದ್ರೆ ನಾನ್ ಏನು ಹೇಳೋದಿಲ್ಲ, ಅವ್ರೇ ನನ್ನನ್ ನೋಡಿ ನಾನ್ ನಮ್ಮ ಮಮ್ಮಿ ಹಂಗಿರ್ಬೇಕಂತ. ಅವಾಗ ಬಿಫೋರ್ ಬಟ್ಟೆ ಅಂಗಡಿಯಾಗ ಇದ್ದಾಗೈತಲ್ಲ, ನಾನ್ ಹೆಂಗಾನ ಮಾಡಿ ಬಟ್ಟೆ ಅಂಗಡಿನ ಇವ್ರಿಗೆ ಮಾಡಿದೀನಿ. ಒಬ್ರಿಗಂತ್ರು ಬಟ್ಟೆ ಅಂಗಡಿ, ಇನ್ನೂ ಟ್ಯಾಕ್ಟ್ರಿ ಮಾಡ್ಬಿಟ್ಟಿದ್ದಲ್ಲ, ಅದ್ರಾಗ ಬರೋ ಇನ್ಕಮ್ ಇನ್ನೊಬ್ರಿಗೆ ಇರ್ತತೆ. ಮದ್ವಿ ಮಾಡ್ಕೊಟ್ಬಿಡಣ, 3 ಹೆಣ್ಮಕ್ಳು, 2 ಮನೆ ಕಟ್ಸೀನಿ, ಬಳ್ಳಾರಾಗ ಒಂದ್ ಸೈಟ್ ಐತೆ, ಅವ್ರ 3ರಿಗೆ ಎಲ್ಲ ಮಾಡಿಟ್ಬಿಡೀನಿ. ನನಗೋಸ್ಕರ ನಾನ್ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಿದ್ದಿಲ್ಲ. ಯಾವಾಗ ಈ ಗ್ರೂಪಿಗೆ ಬಂದು ಶೇಕ್ ಕುಡ್ದು ಎಲ್ಲ ಅರ್ಥ ಆದ್ಮೇಲೆ, ಇದಷ್ಟು ಆಸ್ತಿನ ಅನುಭವಿಸಕ್ಕೆ ನಾನ್ ಚೆನ್ನಾಗಿರ್ಬೇಕು, ನನ್ ಮಕ್ಳು ಮುಂದೆ ಏನೇನೆಲ್ಲ ಮಾಡ್ತಾರೆ ಅವ್ರ ಖುಷಿಯಾಗಿರ್ಬೇಕಲ್ಲ. ಖುಷಿಯಾಗಿರೋದ್ನ ಅವ್ರು ಏನೇನ್ ಸಾಧನೆ ಮಾಡಿದ್ರಂತ ನೋಡಕ್ ನಾನ್ ಇರ್ಬೇಕಲ್ಲ. ಎಲ್ಲ ಮಾಡಿಟ್ಟು ಪಟ್ಟನಂಗ್ ರೈಟ್ ಇದ್ರೆ ಇಲ್ಲಿ ಇರೋರ್ ಅದ್ನ ಅನ್ಭವಿಸ್ತಾರೆ. ಬಟ್ ನಂದೇನ್ ಕೆಲ್ಸ, ನಾನೇನ್ ಮಾಡ್ದೆ ಅಂತ ಈ ಗ್ರೂಪ್ ಅಲ್ಲಿ ಕುತ್ಕೊಂಡು ಕಲ್ಸ್ಕೊಟ್ರು. ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ವೀರೇಶ್ ಸರ್, ಪ್ರೇಮ ಮೇಡಮ್ಗ. ನನ್ನನ್ನ ಒಂದು ಕಲ್ಲು ತರ ಇದ್ದಕ್ಕಿನ ಒಂದು ಸಿಲೆ ತರ ಮಾಡಿ, ನಾನೇನು ಮತ್ತೆ ನನ್ ಗಂಡನ್ ಜೊತೆಗೆ ಹೆಂಗಿರ್ಬೇಕು, ನನ್ ಮಕ್ಳ ಜೊತೆಗೆ ಹೆಂಗಿರ್ಬೇಕು, ಮತ್ತೆ ನಾನ್ ಚೆನ್ನಾಗ್ ಆಗ್ತಾ ಬೇರೆಯವ್ರನ್ನ ಹೆಂಗ್ ಚೆನ್ನಾಗ್ ಮಾಡ್ಬೇಕು. ಯಾರೇ ಎದುರು ಮಾತಾಡಿದ್ರೆ ಹಂಗೆ ಸಿಟ್ಟು ಹಂಗ ಬರ್ತಿತ್ತಂದ್ರೆ ಅವಾಗ ಹಂಗ ಅಷ್ಟಿಷ್ಟು ಸಿಟ್ಟು ಬರ್ತಿದ್ದಿಲ್ಲ.
ಇವ್ರದೇನಂತ ಅಂತಿದ್ದೆ. ನಮ್ ಮನೆಯವರು ಕೆಲ್ಸ ಮಾಡ್ತಾ ಇದ್ರೆ ಯಾವಾಗಾದ್ರೂ ಏನಾದ್ರೂ ರಜಾ ಕೊಟ್ಟಿಲ್ಲ ಅಂದ್ರೆ ಆರ್ ಮೇಲೆ ಹೋಗ್ಬಿಡದೆ, ಫೋನ್ ಮಾಡ್ಕೊಡು ಇವಾಗ ನಾನ್ ಮಾತಾಡ್ತೀನಿ, ಯಾಕೆ ಕಡಂಗಿಲ್ಲ ಅವ್ರ ಅಂತ ಹಂಗೆ ಕೇಳ್ತಿದ್ದೆ. ಹಂಗ ಅಷ್ಟು ಕೋಪ ಇರ್ತಿತ್ತು. ಇವಾಗ ಆತರ ಇಲ್ಲ, ಕೋಪ ಎಲ್ಲ ತಣ್ಣಗ್ ಆಗ್ಬಿಡತ್ತೆ. ನಾನು ಕೋಪ ಮಾಡ್ಕೊಂಡು ನನ್ ಬಾಡಿ ಒಳಗಡೆ ಇರ್ತಕ್ಕಂಥ ಸೆಲ್ಸ್ನೆಲ್ಲ ಡ್ಯಾಮೇಜ್ ಮಾಡ್ಕೊಂಡು ನನಗ್ ಏನಾನ ಹಾಕಿ ಕುತ್ಕೊಂಡ್ರೆ ನನ್ನ ಯಾರು ನೋಡೋದಪ್ಪ ಅಂತಂದೇಳಿ ತಣ್ಣಗಿದೀನಿ. ಹ್ಯಾಪಿಯಾಗಿ ನಾನ್ ಚೆನ್ನಾಗ್ ಖುಷಿಯಾಗಿರೋದಕ್ಕೆ ನನ್ ಗಂಡನು ನನ್ಗೆ ಖುಷಿಯಾಗಿದ್ದಾರೆ. ಮತ್ತೆ ಮೇನ್ ಇಂಪಾರ್ಟೆಂಟ್ ಮನೆಗ್ ನೋಡ್ತಾರೆ. ಇದು ಸುಳ್ಳು ನಾವ್ ಮನೆಗ ಒಂದ್ ರೀತಿ ಹೊರಗಡೆ ಒಂದ್ ರೀತಿ ಇದ್ರೆ ನಿಜ ಇದು ಡ್ರಾಮಾ ಅನಿಸ್ತತೆ. ಅದಕ್ಕೋಸ್ಕರ ನನ್ ಗಂಡ ನನ್ನನ್ನ ಚೆಕ್ ಮಾಡ್ಯಾರ ಎಲ್ಲಾದ್ರಿಂದನು ಗೊತ್ತಾಗ್ತತ್ತಲ್ಲ. ಮೊದ್ಲು ಇದ್ದಿದ್ದು ಮಾರಿ ತರ ಇದ್ದಕ್ಕೆ ಇವಾಗ ಎಷ್ಟು ಪ್ರೀತಿಯಿಂದ ಏನೇ ಇದ್ರು ಕೂಡ ಮೆಲ್ಲಕ್ ಮಾತಾಡೋದು, ಅರ್ಥ ಮಾಡ್ಸೋದು. ನಿಜವಾಗ್ಲು ನಾನ್ ಮಾತಾಡೋ ಮಾತಿಗೆ ಒಂದೊಂದ್ ಮಾತು ಹಂಗೆ ಅಷ್ಟಷ್ಟು ಶಾರ್ಟ್ ಮಾತ್ ಇರ್ತಿದ್ವು. ಹೇಳ್ತಾ ಇದ್ರು ನನ್ ಮಕ್ಳು ಏನಾದ್ರು ಒಂದ್ ಮಾತ್ ನಮ್ ಮನೆಯವ್ರಿಗೆ ಅಂದ್ರೆ, ಮಮ್ಮಿ ನಿನ್ ಮಾತ್ ಹೆಂಗದ ಗೊತ್ತಾ, ಈಗ ಹೋಗಿ ಸತ್ ಬಿಡ್ಬೇಕ್ ಹಂಗಿರ್ತಾವ ನೋಡ್ ಒಂದ್ ಮಾತ್ ಅಂತ ಹೇಳಾರು. ಹಂಗಂತಿದ್ದೆ ಒಂದ್ ಮಾತು. ಅವ್ರಿಗೆ ನೋವಾಕತ್ತಂತಾನೆ ಗೊತ್ತಾಗ್ತಿದ್ದಿಲ್ಲ. ಯಾಕಂದ್ರೆ ನನ್ ಬಾಡಿ ಹಂಗಿತ್ತು. ನಾನ್ ಏನ್ ಮಾಡ್ಲಿ, ನನಗೇನ್ ಗೊತ್ತಿತ್ತು ಪ್ರೀತಿಯಿಂದ ಮಾತಾಡ್ಬೇಕನ್ನೋದು. ನಾನ್ ಕರೆಕ್ಟೇ ಮಾತಾಡಿನಲ್ಲ ಅಂತ ಹಂಗೆ ರ್ಯಾಶ್ ಅವ್ರ ಮೇಲೆ ಕೂಡ ರ್ಯಾಶ್ ಆಗ್ತಿದ್ದೆ. ಬಟ್ ಇಲ್ಲಿ ಬಂದ ಮೇಲೆ ಓಹೋ ನಾನ್ ಏನ್ ಅನ್ನೋದು ಕಲಿಸ್ಕೊಟ್ಟ ಮೇಲೆ ಆವಾಗ ನನ್ ಮಕ್ಳು ಅಬ್ಸರ್ವ್ ಮಾಡ್ಕೊಂಡ್ರು. ಇವಾಗ ಏನಂತಾರ, ಅಪ್ಪ ಅದೇ ಬಟ್ಟೆ ಅಂಗಡಿ ನನ್ ಮಕ್ಳಿಗೆ ಮಾಡ್ಕೊಡ್ತನಂತಿದ್ದೆ, ಇವಾಗ ನೋಡು ಎಷ್ಟು ಚೆನ್ನಾಗಿದೀವಿ. ಇವಾಗ ನನ್ ಮಗ್ಳು ಹೇಳ್ತಾಳ, ಅವ್ಳು ಎಷ್ಟೇ ಓದಿದ್ರು ಕೂಡ ನನ್ಗೆ ಚಂದ್ರು ನಾಯಕ್ ಸರ್ ನಿನ್ನೆ ಹೇಳಿದ್ರಲ್ಲ, ಪ್ರತಿ ಒಂದ್ ನನಗೆ ಹೇಳ್ಕೊಟ್ರು ಅಂತ ಅನಿಸ್ತು. ನಾನ್ ಹಂಗೆ ಮಾಡ್ತಾ ಇದೀನಲ್ಲ, ಹೌದಲ್ಲ ನಾನ್ ಕೂಡ ಹಂಗ ಮಾಡ್ತಾ ಇದೀನಲ್ಲ. ಈ ಶೀಟ್ ಕುಡ್ದ್ಮೇಲೆ ಎಷ್ಟೆಲ್ಲ ಚೇಂಜ್ ಆಯ್ತಲ್ಲ. ನಾನು ಅಷ್ಟೇ ಮಗಳಿಗೊಂದ್ ಬಟ್ಟೆ ಅಂಗಡಿ ಮಾಡ್ಕೊಟ್ಬಿಡಣ, ಇವ್ರಿಗೊಂದ್ ಟ್ಯಾಕ್ಟ್ರಿದು ಇದ್ರಾಗ ಇನ್ಕಮ್, ಇವು ಮೂವರಿಗ್ ಮನೆ ಸೈಟು ಎಲ್ಲಾ ಆದ್ವಪ್ಪ ನಂದ್ ಇಷ್ಟೇ ಅಂತ ನಾನ್ ಹಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೆ. ಯಾವಾಗ ನಿಜವಾಗ್ಲು ಚಂದ್ರನಾಯಕ್ ಸರ್ ನಿನ್ನೆ ಎಷ್ಟು ಚೆನ್ನಾಗ್ ಅರ್ಥ ಮಾಡ್ಸಿದ್ರ ಅಂದ್ರೆ, ನಾನ್ ಏನೇನ್ ಯೋಚನೆ ಮಾಡಿದ್ದೆ ಆ ಸರ್ ಕೂಡ ಹಂಗೆ ಮಾಡಿದ್ರಲ್ಲಪ್ಪ. ಇವಾಗ ಈ ಗ್ರೂಪಿ ಬಂದ್ಮೇಲೆ ಗೊತ್ತಾಯ್ತು, ಮಕ್ಕಳು ನನ್ನನ್ ನೋಡಿ ನಾನ್ ಚೇಂಜ್ ಆಗಿದ್ದಕ್ಕೆ ಅಮ್ಮ ಇದ್ರೆ ಅರ್ಬ ಲೈಫ್ನಾಗ ಇರ್ಬೇಕು, ಇದ್ರೆ ಅರ್ಬ ಲೈಫ್ನಾಗ ಇರ್ಬೇಕು. ನಾನ್ ಎಷ್ಟು ಸಂಬಳ ತಂದ್ರು ಕೂಡ 2 ಲಕ್ಷ 3 ಲಕ್ಷ ತಿಂಗ್ಳಿಗೆ ದುಡಿದ್ರು ಕೂಡ ಇಂತ ಲೈಫ್ ಲೀಡ್ ಮಾಡಕ್ ಆಗಲ್ಲ ಮಮ್ಮಿ. ಎಷ್ಟು ಕ್ಯೂಟ್ ಕಾಣ್ತೀರಿ, ಎಷ್ಟು ಎಂಜಾಯ್ ಮಾಡಿರಿ ಡ್ಯಾಡಿ ನೀನು. ಅಮ್ಮ ಯಾಕ ಹೆಂಗ್ ಹೇಳ್ಬೇಕಂತಾರೆ ಮಕ್ಳೇ ಹಂಗ ಅನ್ನುವಾಗ, ಫಸ್ಟ್ ನಂದೊಂದ್ ಇದು ಮಾಡಿಸ್ಬಿಡಪ್ಪ, ನಂದೊಂದು ಐಡಿ ಮಾಡಿಸ್ಬಿಡು. ನಾನ್ ಇವಾಗಿದ್ದೇನೆ ಸ್ಟಾರ್ಟ್ ಮಾಡ್ತೀನಿ, ನನಗ್ 18 ವರ್ಷ ಆಗತ್ತೆ. ಮತ್ತೆ ಇನ್ನೊಂದ್ ಮಾತ್ ಏನ್ ಕೇಳ್ತಾಳೆ ಗೊತ್ತಾ ಅಕ್ಕಿ, ನಿಮ್ದ್ರಾಗ ಹೇಳ್ತಾರಲ್ಲ ಸುಳ್ಳು ಹೇಳಂಗಿಲ್ಲ, ಮೋಸ ಮಾಡಂಗಿಲ್ಲ, ಕೆಟ್ಟ ಕೆಲ್ಸ ಮಾಡಂಗಿಲ್ಲ ಅಂತ ಹೇಳ್ತಾರಲ್ಲ. ನನ್ ಫ್ರೆಂಡ್ಸಿಗೆ ಶೇಕ್ ಕೊಡ್ತೀನಿ, ಶೇಕ್ ಕೊಡಿಸ್ತೀನಿ. ನಾ ಬರತಕ್ಕನ ನೀನ್ ಅವ್ರನ್ನ ನೋಡ್ಕೊ ಚೆನ್ನಾಗಿ. ನಾನ್ 3 ವರ್ಷ ಓದ್ತೀನಿ, ನನಗ್ ಆಸೆ ಐತೆ CA ಮಾಡ್ಬೇಕನ್ನೋದು. ಅದು ಆಕಿ ಕನಸು, ಆಕಿ ಡ್ರೀಮು. ಆಕಿ ಅದನ್ನ ಓದ್ಲಿ. ನಾನು ಇಲ್ಲಿ ಬಂದಿದ್ದೆ ಅದನ್ನ ನೋಡ್ತೀನಿ. ನಾನು ಕೂಡ ಅದ್ನೇ ಹೇಳಿದ್ದು. ವೀರೇಶ್ ಸರ್ ಯಾವ ಮಾತಿಂದ ಹೇಳಿದ್ರು ಅವತ್ತು ಗೊತ್ತಿಲ್ಲ. ನಾನು ಫುಲ್ ಫೀಲ್ ಆಗ್ತಿದ್ದೆ. ಹಂಗೆ ಫೀಲ್ ಆಗುವಾಗ ಒಂದ್ ಮಾತು ಅಂದಿದ್ರು ಅಷ್ಟೇ ನಮ್ ಮನೆಗ್ ಬಂದಾಗ, ನಿನ್ನ 3 ಮಕ್ಳು ಮಿಲಿನಿಯರ್ ಟೀಮ್ ಇಲ್ಲೇ ಅದಾರಲ್ಲ, ನೀನ್ ಯಾಕೆ ಅಳ್ತೀಯ, ನಿನ್ಗೇನ್ ಕಷ್ಟ ಆಗತ್ತಾ, ಇದ್ನ ಕಣ್ಬಿಟ್ಟು ಸ್ವಲ್ಪ ನೋಡು ಅಂದ್ರು. ಅದು ಅಂದಿದ್ದು ನೋಡು, ಅದು ಅಂದು 1 ವರ್ಷಕ್ಕೇನೆ ನನಗೆ ನನ್ ಮಕ್ಳು ಇವಾಗ ರಿಪೀಟ್ ಹೇಳ್ತಾ ಇದಾರೆ, ನಾನು ಅರ್ಬ ಲೈಫಿಗೆ ಬರ್ತೀನಿ ಅಂತ. ಎಷ್ಟು ಮಾತಾಡಿದ್ದು ಬೆನ್ನಿಗ್ ಮೂಲ ಅಂತಾರ. ನಾವ್ ಏನ್ ಕನಸು ಕಾಣ್ತೀವಿ ಅದು 100% ನನ್ಸ್ ಆಗ್ತದೆ. ಆ ನನ್ಸ್ ಆಗ್ಬೇಕಂದ್ರೆ ಈ ಪ್ಲೇಸ್ ಬೇಕು. ಎಲ್ಲರಿಗೂ ಸಿಗಲ್ಲ ರೀ ಈ ಪ್ಲೇಸು. ಹೊರಗಡೆ 148 ಕೋಟಿ ಜನ ಇದಾರೆ, ಎಲ್ಲರಿಗೂ ಸಿಗಲ್ಲ ಈ ಅವಕಾಶ. ನಮ್ಗೆ ಯಾರ್ ಶೇಕ್ ತಗೊಂಡಿರ್ತೀವಿ ನಮ್ಗ ಅಷ್ಟೇ ಸಿಕ್ಕತ್ತಂದ್ಮೇಲೆ ಬಿಡ್ಬಾರ್ದು, ಹಿಡ್ಕೊಂಡ್ಬಿಡ್ಬೇಕು. ಇವತ್ತು ಹೆಲ್ತಿಗೋಸ್ಕರ ಬಂದ್ಮೇಲೆ ಸುಮಾರು ನಾವ್ ಚೆನ್ನಾಗಿರಕ ತಾನೆ ಅಲ್ಲಿ ಊಟ ತಿಂತೀವಿ, ಇದನ್ನು ತಿಂಡಿ ಬೆಳಗಿನ ಒಂದ್ ತಿಂಡಿನ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಸಾಕಲ್ಲ. ನಾವ್ ಉಸಿರಿರೋ ತನಕ ಚೆನ್ನಾಗಿರ್ಬೋದಲ್ಲ. ಮನೆ ಕಿತ್ತಾಟ ಇರಲ್ಲ, ನೆಮ್ಮದಿ ಇರ್ತತೆ, ಶಾಂತಿ ಇರ್ತತೆ. ಯಾರ್ನ್ ಕಂಡ್ರೆ ದ್ವೇಷ ಬರಲ್ಲ. ಮತ್ತೆ ಅವ್ರ ಬಾಡಿ ಚೆಕ್ ಮಾಡ್ಕೊಂತಾನೆ ಇರ್ತಾರ. ಆಸ್ತಿ ಎಲ್ಲಿ ಹೋಗ್ತಾವೋ ಏನೋ ಗೊತ್ತಿಲ್ಲ. ಅದ್ ಅಲ್ಲಿ ಇರ್ತತ ಬಿಡು, ಈ ಆಸ್ತಿ ನೋಡ್ಕೊಂಡ್ಬಿಟ್ರೆ ಆ ಆಸ್ತಿನ ಅನ್ಭವ್ಸಕ್ ನಾವ್ ಇರ್ತೀವಲ್ಲ ಅಂತ ಫುಲ್ ಕಾನ್ಫಿಡೆಂಟ್ ಬರ್ತತೆ. ಓಕೆನಾ? ಸೊ ನೋಡಿ, ಯಾರ್ಯಾರೆಲ್ಲ ಬಾಡಿ ಫಾರ್ಮ್ ಇಟ್ಕೊಂಡು ನಂತರ ಬಾಡಿ ಚೇಂಜಸ್ ಮಾಡ್ಕೊಂಡಿರಿ, ನಿಮ್ದು ಮುಂಚೆ ಬಾಡಿ ಯಾವ ತರ ಇತ್ತು, ಕೊಲೆಸ್ಟ್ರಾಲ್ ಯಾವ ಲೆವೆಲ್ ಆಯ್ತು, ಇವಾಗ ಶಕ್ತಿ ಮಸಲ್ ನಮ್ದು ಯಾವ ತರ ಚೆನ್ನಾಗಾಗೈತೆ, ಗಂಡ್ ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು. ರೈಸ್ ಹ್ಯಾಂಡ್ ಮಾಡ್ತೀರಾ, ನಾನ್ ರಿಸಲ್ಟ್ ಕೇಳ್ತೀನಿ. ಇವಾಗ ಇಲ್ಲಿ ನೋಡ್ರಿ, ಹೊಸಬ್ರು ಬಂದಿರ್ತೀರಿ ತುಂಬಾ ಜನ. ಇವಾಗ ನಂದೊಬ್ಳದೇ ಚೆನ್ನಾಗಾಗಿಲ್ಲ, ಇಲ್ಲಿ ಎಷ್ಟೊಂದ್ ಜನ ಚೆನ್ನಾಗ್ ಮಾಡ್ಕೊಂಡಿದ್ದಾರೆ. ಹಂಗೆ ಹೊಸಬ್ರು ಬಂದಿರೋರು ಕೂಡ ನೀವು ಒಂದ್ ತಾಸ್ ಕುತ್ಕೊಂಡ್ ಕಲೀರಿ. ಫಸ್ಟ್ ಒಂದ್ ವಾರ ಇವ್ರು ಏನ್ ಹೇಳ್ತಾರಪ್ಪ ಅಂತ ಅನಿಸ್ಬೋದು. ಒಂದ್ ವಾರ ಆದ್ಮೇಲೆ ನಿಮಗೆ ಅಭ್ಯಾಸ ಆಗ್ಬಿಟ್ರೆ ಎಲ್ಲ ಚೆನ್ನಾಗ್ ಆಗ್ತತ್ ಅಷ್ಟೇ.
ರೈಸನ್ ಮಾಡಿ. ಬರೀ ಸೀನಿಯರ್ಸ್ ರೈಸನ್ ಮಾಡಿರಿ. ಇನ್ನು ನೀವ್ ಶೇಕ್ ಕುಡ್ದ್ ನಿಜ 1 ತಿಂಗಳಾದ್ರೂ ಬಾಡಿ ಫಾರ್ಮ್ ಮಾಡಿರ್ತಾರೆ, ಒಂದ್ ಸ್ವಲ್ಪನಾದ್ರೂ ನಿಮ್ದು ಹೆಚ್ಚು ಕಡಿಮೆ ಆಗಿರ್ತತೆ. ನೀವ್ ಯಾರು ರೈಸನ್ ಮಾಡಲ್ಲ ನೋಡಿ, ಎಲ್ಲ ಕೋಚಸ್ಸೇ ಮಾಡಿದಾರೆ. ನೀವೆಲ್ಲ ಏನ್ ಮಾಡ್ತಾ ಇದೀರಾ? ನಿಮ್ದು 1 ತಿಂಗಳಿಗೂ ಚೇಂಜ್ ಆಗಿರ್ತತೆ. ಇದೆಲ್ಲ ಸಮಸ್ಯೆ ಗೊತ್ತಾ? ಅಂದ್ರೆ ಏನ್ ಬಿಡೋದು ಕೈ ಎತ್ತದು ಅಂತ ಹಂಗೆ ಅದೇನ್ ಹೇಳ್ಬೇಕು ನಾನು. ಅಂದ್ರೆ ಮನುಷ್ಯ ಅಷ್ಟೇ ಸಂಡೇ ಅಲ್ವಾ, ಯಾರು ಎಕ್ಸರ್ಸೈಸ್ ಮಾಡಿಲ್ಲ ಅಂತ. ಎಕ್ಸರ್ಸೈಸ್ ಯಾರು ಮಾಡಿಲ್ಲ. ಈಗ ಯಾರು ಕುಮಾರಸ್ವಾಮಿ, ಗೌರಮ್ಮ ವೆಯ್ಟ್ ಲಾಸ್ ಆಗಿಲ್ಲ, ಅಯ್ಯಂಗೂ ಬಾಡಿ ಫ್ಯಾಟ್ ಕಮ್ಮಿ ಆಗಿಲ್ಲ, ಯಶೋದಮ್ಮಗೂ ಬಾಡಿ ಫ್ಯಾಟ್ ಕಮ್ಮಿ ಆಗಿಲ್ಲ, ಇವ್ರು ಯಾರಿಗೂ ನೆನಪಿಲ್ಲ. ಅಂದ್ರೆ ಮನುಷ್ಯ ಹಳೇದ್ ಮರ್ತೋಗಿ ಈಗ ಅರ್ಬನ್ ಲೈಫ್ ಇರೋದೇ ಆಗುತ್ತೇನು? ಹಳೇದ್ ನೆನ್ಪು ಮಾಡಕ್ ನಿಮ್ಗೆ ಹಳೇದ್ ಮರ್ತೋಗಿರಿ. ಹೊಲಕ್ ಹೋಗಿ ಬಗ್ಗಿ ಕಳೆ ತೆಗೆಯೋದು ಮರ್ತೋಗಿದೀವಿ, ನೆನಪಿಲ್ಲ ನಮ್ಗೆ. ಚಾಪೆ ಮೇಲೆ ಮಾಡ್ಕೊಂಡು ಚಾಪೆ ಹಾಸ್ಕೊಂಡು ಅದನ್ನ ನೆನಪಿಲ್ಲ. ಮತ್ತೆ ಗಡಿಗೆಲ್ಲ ಅಡಿಗೆ ಮಾಡಿದ್ ನೆನಪಿಲ್ಲ. ಅವಾಗ ತಿನ್ಬೇಕಾದ್ರೆ ಊಟ ನೆನಪಿಲ್ಲ. ಅವಾಗ ಊಟಕ್ಕೋಸ್ಕರ ಜೀವನ ಮಾಡೋದ್ ನೆನಪಿಲ್ಲ. ಓಕೆ, ಬೆಳಗ್ಗೆ ಕೋಳಿ ಕೂಗ್ಬೇಕಾದ್ರೆ ಹೇಳ್ತಿದ್ವಿ. ಟಿವಿ ಇಲ್ಲ, ಮೊಬೈಲ್ ಇಲ್ಲ, ಏನು ಇಲ್ಲ, ನೆಮ್ಮದಿ ನಿದ್ದೆ, ಊಟಕ್ಕೆ ಕೊರತೆ, ಇದ್ಯಾವ್ದು ನಮ್ಗೆ ನೆನಪಿಲ್ಲ. ಹಂಗೆ ಜನ ಕೂಡ ಅಷ್ಟೇ ಹಳೇದ್ ಮರ್ತೋಗ್ತೀವಿ ನಾವು. ಓಕೆ, ಹಳೇದ್ ಮರ್ತೋಗಿ ಹೊಸದೇ ಬಿಡೋದೇನು ಹೇಳ್ತಾರೆ. ಯಾವಾಗ ನಾನು ಚೆಕ್ ಮಾಡಿ ಅವರಿಗೆ ಬಂದ್ಮೇಲೆ ಯಾವತ್ತಿಗೂ ನನ್ನ ಜೀವನದಲ್ಲಿ ನಾನು ಫೇಲ್ಯೂರ್ ಆಗ್ಲೇ ಇಲ್ಲ. ಯಾಕಂದ್ರೆ ಯಾವತ್ತು ನಾನು ಲೇಜಿ ಆಗೇ ಇಲ್ಲ. ಫ್ಯೂಚರ್ ಅಂದ್ರೆ ಏನ್ ಗೊತ್ತಾ? ಲೈಫ್ ಅಂದ್ರೆ ಏನು? ನಾನು ಇವತ್ತು ಕಲ್ತು ಬಿಟ್ಟೆ ಅಂತಲ್ಲ, ನೀನು ಕಲ್ತಿ 4 ಜನಕ್ಕೆ ಗುರುಗಳು ಅಂತ ಕರಿತಾರೆ. ಕಲ್ತಿರೋದನ್ನ ಜನಕ್ಕೆ ಹೇಳ್ಬೇಕು, ನೀವು ಹೇಳ್ಕೊಡ್ಬೇಕು, ಅದನ್ನ ಮುಂದುವರ್ಸ್ಬೇಕು, ನಿಲ್ಲಿಸಬಾರ್ದು. ಅದನ್ನ ದೇವಸ್ಥಾನ ಪೂಜೆ ಮಾಡ್ತಾರೆ, ಅಪ್ಪ ಹೋದ್ರೆ ಮಗ ಮಾಡ್ತಾನೆ, ಮಗ ಹೋದ್ರೆ ಮೊಮ್ಮಗ ಮಾಡ್ತಾನೆ. ನಿಂತಿದ್ಯಾ ಪೂಜೆ ಮಾಡಿದೆ ಯಾವತ್ತಾದ್ರು? ಇಲ್ಲ. ಇದಷ್ಟೇ, ನಿಮ್ದು ಬೇರೆ ಕೊಡ್ಬೇಕಿದ್ನ ದಾನ ಅಂತ ಕರೀತಾರೆ. ರಿಸಲ್ಟ್ ದಾನ ಮಾಡ್ಬೇಕು, ರಿಸಲ್ಟ್. ಓಕೆ, ಈತ ಬಂದ ನೀನ್ ನೋಡಿದ್ರಿ ವೆಯ್ಟ್ ಲಾಸ್ ಅದೆಲ್ಲ ಆಗ್ಬೋದು, ಆತ ಮತ್ತೆ ಬಂದು ಹೇಳ್ಬೇಕು ಇಲ್ಲಿ? ಅದಕ್ಕೆ ಫ್ರೀ ಇದಾನ? ಟೈಮ್ ಇಲ್ವಾ? ಅದನ್ನ ಆತ್ಮ ಅಂತ ಹೇಳಿದ್ ಗೊತ್ತಾ? ಆತ್ಮಕ್ಕ ನನಗೆ ಖುಷಿ ಕೊಟ್ಟಿದೆ ಒಳಗ. ಅದಕ್ಕೆ ಆತ್ಮ ಪರಮಾತ್ಮ ಅಂತ ಯಾವ ಕ್ಲಾಸ್ ಹೇಳ್ತೀನಿ ನಾನು. ಆತ್ಮ ಒಳಗೊಂದಿದೆ, ಹೊರಗಡೆ ಡ್ರಾಮಾ ಕಂಪ್ನಿ, ಒಳಗಡೆ ಒಂದು ಆತ್ಮ ಸುತ್ತಾ ಇರುತ್ತೆ ನಿಮ್ಗೆ. ಎಲ್ಲ ಖುಷಿಯಾಗಿರ್ಬೇಕು. ಅದು ನಾ ಸಮಾಧಾನ ಅನ್ನೋದು. ಈಗ ನೀವು ಊಟ ಮಾಡ್ತಿದ್ದಿ ತಟ್ಟೆಯಲ್ಲಿ, ಊಟ ಮಾಡುವಾಗ ನೀವು ಹೊಟ್ಟೆ ತುಂಬಿಲ್ಲ, ಇನ್ನೊಬ್ರು ಅಮ್ಮ ಅಂತ ಬಂದ್ರು, ಅದಿದ್ ಕೊಟ್ಬಿಡು, ಆತ್ಮ ಶಾಂತಿ ಸಿಗುತ್ತೆ. ಯಾರು ಚೆಕ್ ಮಾಡಿ ಕೊಟ್ಬಿಟ್ಟೆ ನಾನು ಹೆಂಗ? ನೀನು ಹೊಟ್ಟೆ ತುಂಬಿಲ್ಲ, ಬಟ್ ಅವ್ರಿಗೆ ಎತ್ತಿ ಕೊಟ್ಟಿ ಅಲ್ಲ. ಯಾಕೆ ಒಳಗ ಆತ್ಮ ಸಮಾಧಾನ, ನೀವು ಹೊಟ್ಟೆ ತುಂಬಿಲ್ಲದ್ರು ಕೂಡ ಕೊಟ್ಟಿ ಒಳಗೊಂದು ಆತ್ಮ ಹೇಳುತ್ತೆ, ಎಂತ ಒಳ್ಳೆ ಕೆಲಸ ಮಾಡಿದೆ ನೀನು, ಅದು ಆತ್ಮ ಅಂತ ಕರಿತಾರೆ. ಹಂಗೆ ನಿಮ್ಗೆ ರಿಸಲ್ಟ್ ಬಂದಿದ್ರಿ, ರಿಸೈನ್ ಮಾಡ್ಬೇಕು. ಯಾಕಂದ್ರೆ ನಿಮ್ಗೆ 5 ಕೆಜಿ ಸಣ್ಣ ಆದ್ರಿ, 6 ಕೆಜಿ ಸಣ್ಣ ಆದ್ಮೇಲೆ ನೀವು ಎತ್ತಕ್ಕೆ ಹೋಗಲ್ಲ, ಯಾಕಂದ್ರೆ ಬೇಕಾಗಿಲ್ಲ. ಇದು ಇನ್ನರ್ ಫೀಲಿಂಗ್ಸ್. ಇದು ಜಾಸ್ತಿ ಹೇಳಿದ್ರೆ ಟೆನ್ಷನ್ ಆಗುತ್ತೆ. ಜಾಸ್ತಿ ಹೇಳಿದ್ರೆ ಗೊತ್ತೇ ಅನ್ಸ್ಕೊತಾರೆ ನಿಮ್ಗೆ. ಜಾಸ್ತಿ ಹೇಳ್ಬಿಟ್ರೆ ನನಗೆ ಹೇಳಿದ್ರೆ ಅನ್ಸುತ್ತೆ, ನನಗೆ ಬೈದ್ರು ಅನ್ಸುತ್ತೆ. ಯಾಕಂದ್ರೆ ನನಗೆ ಹೇಳ್ಬಿಟ್ರೆ ನನಗೆ ಬೈದ್ರೆ ಅಂತ ಅನ್ಸುತ್ತೆ. ಅವಾಗ ನನಗೆ ಗೊತ್ತಾ, ನಿಮ್ಗೆ ಹೇಳಿದೆ ಬೇರೆ ಸರಿ ಇಲ್ಲ ಅಂತ ಸ್ಟಾರ್ಟ್ ಆಗುತ್ತೆ.